ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಾಶ್ವನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ ಶ್ರಿಯಃ ಕಾಂತಾಯ ಕಲ್ಯಾಣನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ದಶಮಸ್ಕಂಧದಲ್ಲಿ ಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ಶುಕಮುನಿಗಳು ವಿಸ್ತಾರವಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಈಗ ತಾನೇ ನಾವು ನೋಡಿದ್ದು ಕೃಷ್ಣನ ಪೂರ್ವಭಾವಿ, ಕೃಷ್ಣಾವತಾರದ ಪೂರ್ವಭಾವಿಯಾಗಿ ಏನಿತ್ತು ಇದನ್ನೆಲ್ಲ ಭಗವತ್ಪಾದರು ಈ ಕೃಷ್ಣನ ಕಥೆಯನ್ನು ನಿರ್ಣಯಿಸುವಾಗ ನಮಗೆ ಅನುಸಂಧಾನ ಮಾಡಿತ್ತು. ಹಾಗಾಗಿ ಭಾಗವತವನ್ನು ಶ್ರವಣ ಮಾಡುವಾಗ ಭಗವತ್ಪಾದರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದಂತೆ ನಾವು ಅನುಸಂಧಾನ ಮಾಡಬೇಕು. ಪುರಾಣಗಳನ್ನು ಮಾತ್ರ ನೋಡಲಿಕ್ಕೆ ಹೊರಟ್ರೆ ಪೂರ್ಣ ಕೃಷ್ಣನ ಮಾಹಿತಿ ನಮಗೆ ಸಿಗಲ್ಲ, ಸಿಕ್ಕರೂ ಸರಿಯಾಗಿ ಅರ್ಥ ಆಗಲ್ಲ. ಹಾಗಾಗಿ ಭಗವತ್ಪಾದರು ತಾತ್ಪರ್ಯ ನಿರ್ಣಯವನ್ನು ರಚನೆ ಮಾಡಿ ಕೃಷ್ಣ ಅಂದರೆ ಹೀಗೆ ಚಿಂತನೆ ಮಾಡಿರಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಕರುಣಾಸಾಗರನಾದ ಕೃಷ್ಣ ಅವತಾರ ಮಾಡಿದ್ದು ಮಥುರಾ ಪಟ್ಟಣದಲ್ಲಿ, ಬೆಳೆದದ್ದು ನಂದಗೋಕುಲ ವೃಂದಾವನದಲ್ಲಿ, ಆಮೇಲೆ ಮತ್ತೆ ಕೊನೆಗೆ ವಾಸ ಮಾಡಲಿಕ್ಕೆ ಅಂತ ಮಾಡಿಕೊಂಡದ್ದು ದ್ವಾರಕಾಪಟ್ಟಣದಲ್ಲಿ. ಅವತಾರ ಮಥುರೆ, ಬೆಳವಣಿಗೆ ನಂದಗೋಕುಲ, ವಾಸಕ್ಕೆ ಅಂತ ಆರಿಸ್ಕೊಂಡದ್ದು ದ್ವಾರಕಾಪಟ್ಟಣ. ಭಗವಂತನಿಗೆ ಮೂಲ ರೂಪದಲ್ಲಿ 3 ಮನೆಗಳಿವೆ ಅಂತ ತ್ರಿಧಾಮ ಅಂತ ಕರೆದದ್ದಿದೆ. ತ್ರಿಧಾಮ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನಿಗೆ ನಾಮನೂ ಇದೆ. ಧಾಮ ಅಂದರೆ ಮನೆ ಅನ್ನೋ ಅರ್ಥ ಇದೆ. ವೈಕುಂಠ ಅದು ನಾರಾಯಣನ ಒಂದು ಧಾಮ, ಅನಂತಾಸನ ಶ್ವೇತದ್ವೀಪ ಅಂತ 2 ಧಾಮಗಳು. ಹಾಗಾಗಿ ಭಗವಂತನಿಗೆ ತ್ರಿಧಾಮ ಅಂತ ನಾಮ ಮೂಲ ರೂಪದಲ್ಲಿದೆ. ಕೃಷ್ಣನಾಗಿ ಭೂಮಿಗೆ ಬಂದಾಗಲೂ ಈ ತ್ರಿಧಾಮ ಅನ್ನೋದು ಅವನಿಗೆ ಅನ್ವರ್ಥಕನೇ ಆಯ್ತಂತೆ. ಯಾಕೆ? ನಂದಗೋಕುಲದಲ್ಲಿ ಒಂದು ಹುಟ್ಟಿದ ಅದೊಂದು ಧಾಮ, ಅದು ಮಥುರಾ ಪಟ್ಟಣದಲ್ಲಿ ಅವತಾರ ಮಾಡಿದ ಅದೊಂದು ಧಾಮ, ನಂದಗೋಕುಲ ಮತ್ತು ವೃಂದಾವನದಲ್ಲಿ ಬೆಳೆದ ಅದು ಒಂದು ಧಾಮ, ದ್ವಾರಕೆಯನ್ನು ತನ್ನ ವಾಸಸ್ಥಾನ ಅಂತ ಕೊನೆಗೆ ಮಾಡಿಕೊಂಡ, ಅದಕ್ಕೆ ಅದು ಒಂದು ಧಾಮ, ತ್ರಿಧಾಮ ಅಂತ ಆದ. ಮೂಲ ಭಗವಂತನ ರೂಪಕ್ಕೂ ಅವತಾರ ಮಾಡಿದಾಗ ಕೃಷ್ಣ ರಾಮ ಈ ರೂಪಗಳಿಗೂ ಯಾವ ಕಾರಣಕ್ಕೂ ನಾವು ಭೇದ ತಿಳಿಬಾರ್ದು ಅನ್ನೋದು ಭಗವತ್ಪಾದರ ಸಿದ್ಧಾಂತ. ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ಅಂತ ನಿಷೇಧವನ್ನು ಮಾಡ್ತಾರೆ. ದೇವರ ಅವಯವಗಳಲ್ಲಿ ಭೇದ ಇಲ್ಲ, ದೇವರ ಕ್ರಿಯೆಗಳಲ್ಲಿ ಭೇದ ಇಲ್ಲ, ದೇವರ ರೂಪಗಳಲ್ಲಿಯೂ ಭೇದ ಇಲ್ಲ. ಭೇದ ತಿಳಿಬಾರ್ದು, ಎಲ್ಲವೂ ಪೂರ್ಣವೇ ಅಂತೆ. ಪರಮಾತ್ಮ ಕೃಷ್ಣ ಅಂತ ಅವತಾರ ಮಾಡುವಾಗ
ಒಂದು ಪುರಾಣದಲ್ಲಿ ಹೇಳ್ತದೆ, ಭಗವಂತನ ಒಂದು ಕೇಶ, ಕಪ್ಪಾದ ಒಂದು ಕೇಶ ಭೂಮಿಯಲ್ಲಿ ಅವತಾರ ಮಾಡಿತು ಕೃಷ್ಣ ಅಂತಾಗಿ. ಬಲರಾಮನಾಗಿ ಪರಮಾತ್ಮನ ಶುಕ್ಲ ಕೇಶ, ಒಂದು ಬೆಳ್ಳಗಿರುವ ಕೇಶ ಬಲರಾಮನಾಗಿ ಬಂತು ಅಂತ ಒಂದು ಪುರಾಣ ಹೇಳ್ತದೆ. ಕೆಲವರಿಗೇನು ಅನ್ನಿಸ್ತು, ಓ ದೇವರು ಪೂರ್ಣ ಅವತಾರ ಅಲ್ಲ, ಇವನಲ್ಲಿ ಅಲ್ಪ ಶಕ್ತಿ ಇದೆ, ಯಾಕಂದರೆ ಕೃಷ್ಣ ಅಲ್ಪ, ಒಂದು ಕೇಶ ಅವತಾರ ಮಾಡಿತು ಅಂತ. ಆದರೆ ಇದೆಲ್ಲ ತಪ್ಪು ಕಲ್ಪನೆ. ಭಗವಂತ ಭೂಮಿಯಲ್ಲಿ ಅವತರಿಸುವಾಗ ಪೂರ್ಣನಾಗೇ ಇದ್ದು ಅವತಾರ ಮಾಡಿದ ಮೇಲೂ ಪೂರ್ಣನಾಗೇ ಇರ್ತಾನಂತೆ. ಕೃಷ್ಣ ಕೇಶ ಹುಟ್ಟಿತು, ಶುಕ್ಲ ಕೇಶ ಹುಟ್ಟಿತು ಅಂದ ಕೂಡಲೇ ಅಪೂರ್ಣತೆಯನ್ನು ದೇವರಲ್ಲಿ ಚಿಂತನೆ ಮಾಡಬಾರ್ದು. ಆ ವಾಕ್ಯಗಳೆಲ್ಲ ಮೋಹಕ, ಅದು ತಪ್ಪಾಗಿ ನಮಗೆ ಅರ್ಥ ಕೊಡುವಂತಾಗ್ತದೆ. ಆದರೆ ಬಲರಾಮನನ್ನೂ ಕೂಡ ದೇವರ ಅವತಾರ ಅಂತ ಹೇಳಿದ್ದು ಕೆಲವು ಪುರಾಣ ವಾಕ್ಯಗಳಲ್ಲಿ ಕಾಣಿಸ್ತದೆ. ಹಾಗಾಗಿ ಕೆಲವರು 10 ಅವತಾರಗಳ ಚಿತ್ರಣ ಕೊಡುವಾಗ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ ಮತ್ತೆ ರಾಮ, ಆಮೇಲೆ ಕಲ್ಕಿ ಅಂತ ಹೇಳಿಬಿಡ್ತಾರೆ. ಕೃಷ್ಣ ಆದಮೇಲೆ ರಾಮ ಯಾರು? ಬಲರಾಮ ಅಂತ ಹೇಳ್ತಾರೆ. 10 ಅವತಾರಗಳಲ್ಲಿ ಬುದ್ಧನನ್ನು ವಿಷ್ಣುವಿನ ಅವತಾರ ಅಂತ ಪರಿಗಣಿಸದೆ ಕೆಲವರು ಬಲರಾಮನನ್ನೇ ವಿಷ್ಣುವಿನ ಅವತಾರ ಅಂತ ಪರಿಗಣಿಸಿದ್ದೂ ಇದೆ. ಅದಕ್ಕೆ ಅವರು ಪುರಾಣ ವಾಕ್ಯಗಳನ್ನೇ ಉದಾಹರಿಸಿ ಕೊಡ್ತಾರೆ. ವಾಸ್ತವಿಕ ಸಂಗತಿ, ಭಗವಂತ ಶುಕ್ಲಕೇಶ ಅನ್ನೋ ತನ್ನ ಆವೇಶವನ್ನು ಬಲರಾಮನಲ್ಲಿ ಇಟ್ಟಿದ್ನೇ ಹೊರತು ಬಲರಾಮನೇ ವಿಷ್ಣುವಿನ ಸಾಕ್ಷಾತ್ ಅವತಾರ ಅಲ್ಲ. ಬೇರೆ ವಾಕ್ಯಗಳ ನಿರವಕಾಶವಾದದ್ದರ ವಿರೋಧ ಬರ್ತದೆ. ಹಾಗಾಗಿ ಬಲರಾಮನನ್ನು ವಿಷ್ಣುವಿನ ಅವತಾರ ಅಂತ ತಿಳಿಬಾರ್ದು. ಇನ್ನೊಂದು ಅಂಶ, ಬಲರಾಮ ಅಣ್ಣನಾಗಿ ಹುಟ್ಟಿದ್ರ ಹಿನ್ನೆಲೆಯನ್ನು ಹೇಳ್ತಾರೆ ಭಗವತ್ಪಾದರು. ಅವನು ಶೇಷನ ಸಾಕ್ಷಾತ್ ಅವತಾರ, ಶೇಷನೇ ಬಲರಾಮನಾದ. ಹಿಂದಿನ ಅವತಾರ ಶೇಷಂದು ಲಕ್ಷ್ಮಣ, ಕೃಷ್ಣಂದು ರಾಮ. ರಾಮ ಲಕ್ಷ್ಮಣರಾಗಿದ್ದರು ತ್ರೇತಾಯುಗದಲ್ಲಿ ಇವರಿಬ್ಬರು. ಲಕ್ಷ್ಮಣನಾದಾಗ ರಾಮನನ್ನು ಅನುಸರಿಸಿ ಬಂದ ಲಕ್ಷ್ಮಣ. ಎಷ್ಟು ಅಂದರೆ ಕಾಡಿಗೆ ಹೋಗ್ತೇನೆ ಅಂದರೆ ನಾನು ನಿನ್ನ ಸೇವೆ ಮಾಡಲಿಕ್ಕೆ ಬರ್ತೇನೆ ಅಂತ ಮುಂದೆ ಮುಂದೆ ಬಂದ ಸೇವೆ ಮಾಡಲಿಕ್ಕೆ. ಅಷ್ಟು ಸೇವೆನೂ ಮಾಡಿದ. ಲಕ್ಷ್ಮಣ ಮಾಡಿದ ಸೇವೆ ಅತಿಶಯಿತವಾಯಿತು. ಅತಿಶಯಿತ ಆಗೋದು ಅಂದರೆ ದೇವತೆಗಳಲ್ಲಿ ಭಗವಂತನನ್ನು ಕುರಿತು ಸೇವೆ ಮಾಡಿದಾಗ ಅವರ ಅರ್ಹತೆ ಮೀರಿ ನಡೆಯೋದು ಅನ್ನೋ ಅಭಿಪ್ರಾಯ ಹೇಳ್ತಾರೆ. ಅರ್ಹತೆ ಮೀರಿ ನಡೆದಾಗ ಏನಾಗ್ತದೆ, ಅದು ಅವರಿಗೆ ದಕ್ಕಲ್ಲ. ಅಂಥ ಅನೇಕ ಘಟನೆಗಳನ್ನು ಮುಂದೂ ಹೇಳಲಿಕ್ಕಿದೆ. ಅರ್ಹತೆ ಮೀರಿ ನಡೆದದ್ದನ್ನು ಭಗವಂತ ಅದು ಅವರಿಗೆ ದಕ್ಕಲ್ಲ, ಅವರಿಗೆ ಅದು ತಡೆಯಲ್ಲ ಅಂತ ಅದನ್ನು ದೂರ ಮಾಡ್ತಾನಂತ ಅವರಿಂದ. ಅದಕ್ಕೆ ವೇದಗಳಲ್ಲಿ ಭಗವಂತನ ಬಗ್ಗೆ ಹೇಳುವಾಗ ಏಧಮಾನದ್ವಿಡುಭಯಸ್ಯ ರಾಜ ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯಾನ್ ಅಂತ ವೇದದಲ್ಲಿ ಬರ್ತದೆ. ಭಗವಂತನಿಗೆ ಒಂದು ವೇದ ಕೊಟ್ಟಂಥ ನಾಮ, ವೇದ ಪುರುಷ ಹೇಳಿದ ನಾಮ. ಲೋಕದಲ್ಲಿ ಪ್ರಸಿದ್ಧಿ ಇಲ್ಲ ಈ ನಾಮ ನಿಮಗೆ. ಏಧಮಾನ ದ್ವಿಟ್ ಅಂತ ಭಗವಂತನಿಗೆ ಒಂದು ನಾಮ ಇದೆ. ಏಧಮಾನ ಅಂದರೆ ಬೆಳವಣಿಗೆ ಪಡೆಯೋದು ಅಂತ ಅರ್ಥ. ಅರ್ಹತೆ ಮೀರಿ ಯಾರ್ದು ಬೆಳವಣಿಗೆ ಪಡೆದಿರ್ತದೆ ಪುಣ್ಯ, ಅದನ್ನು ಪರಮಾತ್ಮ ಅರ್ಹತೆಗೆ ಎಷ್ಟೋ ಅಷ್ಟೇ ಮಾಡ್ತಾನೆ. ಮೀರಿ ಬೆಳೆದದ್ದನ್ನು ಬೇರೆ ಕಡೆಯಲ್ಲಿ ಸಂದಾಯ ಮಾಡಿಸ್ತಾನೆ. ಈ ಅಭಿಪ್ರಾಯದಿಂದ ಏಧಮಾನದ್ವಿಟ್ ಅನ್ನೋ ನಾಮವನ್ನು ವೇದ ಪುರುಷ ದೇವರ ಬಗ್ಗೆ ಹೇಳುವಾಗ ಹೇಳ್ತದೆ. ಲಕ್ಷ್ಮಣನಾದಾಗ ಭಗವಂತ ರಾಮನ ಸೇವೆ ಮಾಡಿದ್ನಲ್ಲ, ಅತ್ಯಂತ ಸೇವೆ ಮಾಡಿದ. ಅವನ ಮನಸ್ಸಿನೊಳಗೆ ರಾಮನ ಬಗ್ಗೆ ಅಷ್ಟು ಭಕ್ತಿ ಇತ್ತು. ಆದರೆ ಸೇವೆಯ ಪ್ರಭಾವ ಏನಾಯಿತು ಅಂದರೆ ಅವನ ಅರ್ಹತೆ ಮೀರಿ ಪುಣ್ಯ ಬಂತಂತೆ. ಭಗವಂತ ಲಕ್ಷ್ಮಣನಿಗೆ ಹೇಳ್ದ, ಶೇಷನಿಗೆ, ಈ ಬಾರಿ ನೀನು ಮೊದಲೇ ಹುಟ್ಟಿಬಿಡು ಅಂತಂದ.
ಸರಿ ಇಂಥ ಆತ ಮೊದಲೇ ಹುಟ್ಟುವಂತೆ, ದೇವರ ಆದೇಶ, ಅದನ್ನು ಮೀರಿ ನಡೆಯೋ ಹಾಗಿಲ್ಲ, ಮೊದಲೇ ಹುಟ್ಟುತ್ತೇನೆ. ಹುಟ್ಟು ಹೇಗಾಯಿತು? ದೇವಕಿ ಗರ್ಭದಲ್ಲಿ 7 ತಿಂಗಳ ತನಕನೂ ಶೇಷ ಇದ್ದಂತೆ. 7ನೇ ತಿಂಗಳಿಗೆ ಶೇಷನನ್ನು ಭಗವಂತನ ಸೇವಕಿಯಾದ ದುರ್ಗೆ ಮಾಯಾ ದೇವಕಿ ಗರ್ಭದಿಂದ ಆಕರ್ಷಿಸಿ ವಸುದೇವನ ಮತ್ತೊಬ್ಬಳು ಹೆಂಡತಿ ರೋಹಿಣಿ ಅಂತಿದ್ಲು, ಅವಳಲ್ಲಿ ತಂದು ಇರಿಸಿದ್ಲಂತದನ್ನು. ಈ ಶಬ್ದವನ್ನು ಗಮನಿಸೋಣ. ಗರ್ಭದಿಂದ ಆಕರ್ಷಿಸಿ ಎಳೆದು, ಆಕರ್ಷಿಸೋದು ಅಂದರೆ ಎಳೆದು ಅಂತ ಅರ್ಥ. ರೋಹಿಣಿ ಗರ್ಭದಲ್ಲಿ ಇರಿಸಿದ್ದಕ್ಕೆ ಅವನಿಗೆ ಸಂಕರ್ಷಣ ಅಂತ ಹೆಸರಂತೆ. ಗರ್ಭ ಸಂಕರ್ಷಣಾತ್, ಗರ್ಭವನ್ನು ಆಕರ್ಷಿಸಿ ತಂದು ಇಲ್ಲಿ ಇಟ್ಟಿದ್ದಕ್ಕೆ ಸಂಕರ್ಷಣ ಮಾಡಿದ್ದರಿಂದ ಅವನಿಗೆ ಸಂಕರ್ಷಣ. ನೋಡಲಿಕ್ಕೆ ಸುಂದರನಾಗಿದ್ದಾದ್ದರಿಂದ ರಾಮ, ಬಲಶಾಲಿ ಆದದ್ದರಿಂದ ಬಲರಾಮ. ಸಂಕರ್ಷಣ, ಬಲರಾಮ, ರಾಮ ಬಲ ಎರಡೂ ಸೇರ್ಕೊಂತು, ಅದಕ್ಕೆ ಬಲರಾಮ. ಅವನ ಮಹಿಮೆಯನ್ನು ಕೇಳಿದರೆ ನಮಗೆ ಮಂಗಳವಾಗ್ತದೆ, ಆದ್ದರಿಂದ ಅವನು ಭದ್ರ, ಬಲಭದ್ರ. ಭದ್ರ ಅಂದರೆ ಮಂಗಳ ಅಂತ ಅರ್ಥ. ಹಾಗಾಗಿ ಬಲಭದ್ರನೂ ಹೌದು, ಬಲರಾಮನೂ ಹೌದು, ಸಂಕರ್ಷಣನೂ ಹೌದು. ಇದು ಅವನ ಚರಿತ್ರೆಯ ಬಗ್ಗೆ ನಾವು ತಿಳ್ಕೊಳ್ಬೇಕು. ರೋಹಿಣಿ ಗರ್ಭದಲ್ಲಿ ಮುಂದೆ ಇದ್ದು ಒಟ್ಟು 10 ತಿಂಗಳು ಅಂತ ವ್ಯವಸ್ಥೆಗೆ ಅನುಗುಣ ದೇವತೆಗಳು ಭೂಮಿಯಲ್ಲಿ ಅವತರಿಸುವಾಗ ವೇದದಲ್ಲಿ ಹೇಳ್ತಾರೆ, ದಶ ಮಾಸಾಹ, ಅವರು 10 ತಿಂಗಳು ಇಡ್ತಾರಂತೆ. ಇದೊಂದು ವಿಶೇಷ ನಾವು ತಿಳಿಬೇಕು. ವೇದ ಇವರ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದೆ, ಗರ್ಭವಾಸದ ಬಗ್ಗೆ. 10 ತಿಂಗಳು ಪೂರ್ಣಗೊಳಿಸಿದ ಮಗು ಏನಾದರೂ ಹುಟ್ಟಿದರೆ ಅತ್ಯಂತ ಬುದ್ಧಿವಂತ ಇರ್ತದಂಥದ್ದು. ಸಾಮಾನ್ಯ ಮನುಷ್ಯ ಸ್ತ್ರೀಯಲ್ಲಿ ಹುಟ್ಟಿದಾಗಲೇ ಪೂರ್ಣ ಅಂತದ್ದು. 10 ಅಂದರೆ ಪೂರ್ಣ. ಈ ಕೆಲವು 7ಕ್ಕೆ ಹುಟ್ಟುಬಿಡ್ತಾವೆ, ಅವು ಅಪೂರ್ಣ ಆಗ್ತಾವೆ. 8ಕ್ಕೆ ಹುಟ್ಟುತ್ತಾವೆ, ಅವು ಅಪೂರ್ಣ. 9ಕ್ಕೆ ಹುಟ್ಟಿದ್ರೆ ಮಧ್ಯಮ. ವೇದದ ಪ್ರಕಾರ 10ಕ್ಕೆ ಹುಡ್ತದಲ್ಲ ಅದು ಪೂರ್ಣ ಅಂತ. ಹಾಗಾಗಿ ಇವರೆಲ್ಲ 10ರವರು. ಬಲರಾಮ ರೋಹಿಣಿ ಗರ್ಭದಲ್ಲಿ ಜನಿಸಿದ. ರೋಹಿಣಿ ಗರ್ಭದಲ್ಲಿ ಇರುವಾಗ, ಶೇಷನೇ ಒಳಗಿರುವಾಗ ಅಲ್ಲೇನೆ ಶುಕ್ಲಕೇಶನಾಗಿ ಪರಮಾತ್ಮನೂ ಇದ್ದ. ಅದಕ್ಕೆ ರೋಹಿಣಿಗೆ ಶುಕ್ಲಕೇಶನ ರೂಪದಿಂದ ಬಲರಾಮ ಹುಟ್ಟಿದ್ರಿಂದ ದೇವರೂ ಮಗನಾಗಬೇಕು, ಶೇಷನೂ ಮಗನಾಗಬೇಕು ಅಂತ ಆಯ್ತಂತೆ ಅವನಿಗೆ. ರೋಹಿಣಿಗೆ 2 ಮಕ್ಕಳೇ, ಆದರೆ ಆವೇಶದಿಂದ ವ್ಯವಸ್ಥೆ ಮಾಡ್ತಾರಂತೆ. 7 ತಿಂಗಳು ದೇವಕಿ ಗರ್ಭದಲ್ಲಿ ಕಳೆದದ್ರಿಂದ ದೇವಕಿ ಗೊತ್ತಿತ್ತಂತೆ, ನನ್ನ ಗರ್ಭದೊಳಗೆ ದೇವಕಿ ಅಂದರೆ ನನ್ನ ಗರ್ಭದಲ್ಲಿ ಸಂಕರ್ಷಣ ಇದ್ದ ಅಂತ. ಅದಕ್ಕೆ ಬಲರಾಮ ದೇವಕಿಗೂ ಮಗನಾಗಬೇಕು, ರೋಹಿಣಿಗೂ ಮಗನಾಗಬೇಕು ಅಂತ ಮಾಡಿಬಿಟ್ಲಂತ. ಯಾರೋ ಕೇಳಿದರು, ಇಷ್ಟ್ಯಾಕೆ ಪ್ರಯಾಸ ಪಡಬೇಕಿತ್ತು ಅಂತ. ಮೊದಲೇ ರೋಹಿಣಿ ಗರ್ಭದಲ್ಲಿ ಶೇಷ ಸೇರ್ಕೊಂಡು ಬಿಟ್ಟಿದ್ದಿದ್ರೆ ದೇವಕಿ ಗರ್ಭದ ಪ್ರಶ್ನೆನೇ ಬರ್ತಿರ್ಲಿಲ್ಲಲ್ಲ ಅಂತ. ಆವಾಗ ದೇವಕಿಯಲ್ಲಿ 7 ಮಗುಗಳು ಅಂತ ಆಗಿಬಿಡ್ತಿತ್ತು. 8 ಆಗಬೇಕು, 7ನೇದ್ದು ಕಂಸನ ಕೈಗೆ ಸಿಗಬಾರ್ದು, 8ನೇವನಾಗಿ ತಾನೇ ಬರಬೇಕು. 6 ಮೊದಲೇ ಹೋಗಿರಬೇಕು ಷಡ್ಗರ್ಭರು. ಈ ವ್ಯವಸ್ಥೆಗೆ ಚ್ಯುತಿ ಬರದೆಯವರು ಹಾಗೆ ಪರಮಾತ್ಮ 7 ಅಂತ ಅವನನ್ನು ಒಳಗೆ ಇಳಿಸಿ ಎಲ್ಲ ಕಡೆಯಲ್ಲಿ ದುರ್ಗೆ ಗರ್ಭವನ್ನು ಆಕರ್ಷಿಸಿ ಇಟ್ಟ ಮೇಲೆ ದೇವಕಿ ಗರ್ಭಸ್ರಾವ ಆಯಿತು 7ನೇದ್ದು ಅಂತ ಸುದ್ದಿ ಹಬ್ಬಿತಂತೆ. ಯಾರಿಗೂ ಗೊತ್ತೇ ಆಗಲಿಲ್ಲ. ಅರೇ, ಗರ್ಭವನ್ನು ದುರ್ಗೆ ಹೀಗೆ ಬದಲು ಮಾಡಿದಾಳೆ ಅಂತ ಗೊತ್ತೇ ಆಗಲಿಲ್ಲ. ಇದಕ್ಕಿಂತ ದಡ್ತನ ಏನಿದೆ ಹೇಳ್ರಿ? ಇದಕ್ಕೆ ದೈವದ ಶಕ್ತಿ ಅಂತ ಅನ್ನೋದು. ಮನುಷ್ಯ ಆಲೋಚಿಸೋದೇ ಬೇರೆ, ದೈವ ಸಂಕಲ್ಪಿಸಿರೋದೇ ಬೇರೆ. ನೀನು ಅದನ್ನು ನಂಬದೇ ಹೋದರೆ, ನೀನು ಅದನ್ನು ಅವಲಂಬಿಸದೇ ಹೋದರೆ ನಿನಗೇನು ಮಾಡಿದರೂ ಸಕ್ಸಸ್ ಕಾಣಲಿಕ್ಕಾಗಲ್ಲ ಅಂತದ್ದು. ಹೀಗಾಗಿ ದೇವಕಿಗೂ ಮಗನಾಗ್ತಾನೆ ಬಲರಾಮ, ರೋಹಿಣಿಗೂ ಮಗನಾಗ್ತಾನೆ. ಹಾಗಾಗಿ ರೋಹಿಣಿ ನಂದನನೂ ಹೌದು, ದೇವಕಿ ನಂದನನೂ ಹೌದು ಅಂತ ವಿವರಣೆ ಕೊಡ್ತಾರೆ ಮಹಾನುಭಾವರು, ಭಗವತ್ಪಾದರು. ಈಗ ರೋಹಿಣಿ ನಂದನನಾದಾಗ ಜ್ಯೇಷ್ಠ ಮಾಸದಲ್ಲಿ ಬಂದ ಜ್ಯೇಷ್ಠನಾದ. ಜ್ಯೇಷ್ಠ ಅಂದರೆ ಅಣ್ಣ ಅಂತ ಅರ್ಥ.
ಈತ ಶ್ರಾವಣದಲ್ಲಿ ಬಂದ, ಸಿಂಹ ಮಾಸದಲ್ಲಿ, ಶ್ರೀಕೃಷ್ಣ ಶ್ರಾವಣ. ಹಾಗಾಗಿ ತಿಂಗಳ ಅಂತರ ಬಂತಲ್ಲಿ, 2 ತಿಂಗಳು ಅಂತರ ಬಂದ್ಬಿಡ್ತು. ಆ ತಿಂಗಳ ಅಂತರದಿಂದಲೇ ಇವನು ಅಣ್ಣನಾದ, ಅವನು ತಮ್ಮನಾದ. ಅಣ್ಣನನ್ನಾಗಿ ಮಾಡಿಕೊಂಡ ಭಗವಂತ. ಮಾಡಿ ಏನು ಮಾಡಿದ ಅಂದರೆ ಆಗಾಗ ಬಲರಾಮನಿಗೆ ನಮಸ್ಕಾರ ಮಾಡ್ತಿದ್ದ. ನೀನು ಅಣ್ಣಪ್ಪ, ನೀನು ಅಣ್ಣ ಅಂತ. ಯಾವಾಗ ಭಗವಂತ ನಮಸ್ಕಾರ ಮಾಡಿದಾನೋ ಆವಾಗೆಲ್ಲ ಶೇಷ ಲಕ್ಷ್ಮಣನಾದಾಗ ಗಳಿಸಿದ ಪುಣ್ಯ ಎಲ್ಲ ಖರ್ಚಾಗ್ತಿತ್ತಂತೆ. ಇದು ಯೋಗ್ಯತೆ ಮೀರಿ ಪುಣ್ಯ ಗಳಿಸಿದ್ದು. ಕೃಷ್ಣ ಅವನಿಗೆ ತಮ್ಮ, ಇವನ ಅಣ್ಣ ಅಂತ ಮಾಡಿಕೊಂಡು ನಮಸ್ಕಾರ ಮಾಡಿ ಅವನ ಪುಣ್ಯವನ್ನು ಕೆಳಗಿಳಿಸಿತ್ತು. ಎರಡೂ ತಪ್ಪಲಿಲ್ಲ ಅಂತದೆ ಭಾಗವತ. ಹೀಗಾಗಿ ಸೇವಾ ಖಿನ್ನೋ ಲಕ್ಷ್ಮಣೋಗ್ರೇ ಹರೇರ್ಭೂತ್ ಅಂತ ಭಗವತ್ಪಾದರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಸೇವಾ ಖಿನ್ನ, ಸೇವೆ ಮಾಡಿ ಯೋಗ್ಯತೆ ಮೀರಿದಂಥ ಪುಣ್ಯ ಆತನಿಗೆ ಬಂದದ್ರಿಂದ ಅದು ಖೇದ ಅಷ್ಟೇ, ಬೇರೆ ಏನಲ್ಲ. ಅವನು ಲಕ್ಷ್ಮಣ ಅಗ್ರೇ ಅಭೂತ್, ಭಗವಂತನಿಗಿಂತ ಮೊದಲು ಹುಟ್ಟಿ ಬರುವಂತಾಗಿದೆ ಅಂತ ನಿರ್ಣಯವನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಅನುಸಂಧಾನ ಮಾಡಬೇಕು. ಹಾಗೆ ಕೃಷ್ಣನು 10 ತಿಂಗಳೇ ಅವನು ಅವತಾರ ಮಾಡಿದ. ರಾಮಕೃಷ್ಣರಿಬ್ಬರು ರೋಹಿಣಿಯನ್ನು ವಸುದೇವ ಮೊದಲೇ ನಂದಗೋಕುಲನ ಮನೆಗೆ ಕಳಿಸಿದ್ರಿಂದ ಬಲರಾಮನ ಬೆಳವಣಿಗೆ ಅಲ್ಲೇ ಆಯ್ತಂತೆ. ಅದರ ಹಿನ್ನೆಲೆಯನ್ನು ಹರಿವಂಶ ಹೇಳ್ತದೆ. ವಸುದೇವ ಶೂರಸೇನನ ಮಗ. ಶೂರಸೇನನಿಗೆ 2 ಪತ್ನಿಯರಿದ್ದರು. ಒಬ್ಬಳು ಕ್ಷತ್ರಿಯ ವರ್ಣದವಳು, ಇನ್ನೊಬ್ಬಳು ವೈಶ್ಯವರ್ಣದವಳು. ವೈಶ್ಯವರ್ಣದ ಪತ್ನಿಯಲ್ಲಿ ಹುಟ್ಟಿದವನು ನಂದಗೋಪ, ಕ್ಷತ್ರಿಯ ವರ್ಣದ ಪತ್ನಿಯಲ್ಲಿ ಹುಟ್ಟಿದವನು ವಸುದೇವ. ಹಾಗಾಗಿ ಹೆಣ್ಣು ಈ ವರ್ಣದ್ದು ಅಂತ ವ್ಯವಸ್ಥೆಗೆ ಇಟ್ಟುಕೊಂಡು ಅವರವರ ವರ್ಣವನ್ನು ತಿಳಿಸ್ತಿದ್ರಂತೆ ಹಿಂದೆ. ಮಾತುರ್ಜಾತಿ ಪಿತುರ್ಗುಣಾಹ ಅಂತ ಹಿರಿಯರು ಹೇಳ್ತಾರೆ. ಕ್ಷತ್ರಿಯ ವರ್ಣದ ಹೆಣ್ಣಿನಲ್ಲಿ ವಸುದೇವ ಹುಟ್ಟಿದಾನೆ, ಅದಕ್ಕೆ ಅವನಿಗೆ ಕ್ಷತ್ರಿಯ ಸಂಸ್ಕಾರ ಮಾಡಿದ್ನಂತೆ ಶೂರಸೇನ. ವೈಶ್ಯವರ್ಣದಲ್ಲಿ ನಂದಗೋಪ ಹುಟ್ಟಿದ್ದಕ್ಕೆ ಅವನಿಗೆ ವೈಶ್ಯ ಸಂಸ್ಕಾರ ನಡೆದಿತ್ತಂತೆ. ಹಾಗಾದರೆ ಒಂದೇ ತಂದೆಯಲ್ಲಿ ಹುಟ್ಟಿದಂಥ ಮಕ್ಕಳು ವಸುದೇವ ನಂದಗೋಪ. ಆದರೆ ತಾಯಿ ವರ್ಣಕ್ಕನುಗುಣವಾಗಿ ಇಬ್ಬರಲ್ಲಿ ಸಂಸ್ಕಾರ ಬದಲಾವಣೆ ಆಯ್ತಂತೆ. ಆಗ ನಂದಗೋಪ ಗೋಕುಲದಲ್ಲಿ ವಾಸ ಮಾಡ್ತಿದ್ದ, ವಸುದೇವ ಮಥುರಾ ಪಟ್ಟಣದಲ್ಲಿ ವಾಸ ಮಾಡ್ತಿದ್ದ. ಇಬ್ಬರು ಅಣ್ಣ ತಮ್ಮಂದರು, ಒಬ್ಬನೇ ತಂದೆ ಅಲ್ವೇ. ಆದರೆ ವಿಶೇಷ ಏನು ಅಂದರೆ ವಸುದೇವ ಕ್ಷತ್ರಿಯ ವರ್ಣದವನಾದರೂ ಆಡಳಿತಾತ್ಮಕವಾಗಿ ಹೋಗಿರಲಿಲ್ಲಂತೆ. ಯಾದವರಲ್ಲೇ ಶೂರಸೇನನ ಮಗನಾದರೂ ವಸುದೇವ ಆಡಳಿತ ಇಲ್ಲ, ಕ್ಷಾತ್ರ ವೃತ್ತಿ ಇಲ್ಲ. ಅದಕ್ಕೊಂದು ಹಿನ್ನೆಲೆ ಹೇಳ್ತಾರೆ, ಅದನ್ನು ಹೇಳ್ತೇನೆ. ನಂದಗೋಪ ವೈಶ್ಯವರ್ಣದ ಸಂಸ್ಕಾರ ಪಡೆದು ಗೋವುಗಳಿಂದಲೇ ಉಪಜೀವನ ನಡೆಸ್ಕೊಳ್ಳೋ ಹಾಗೆ ಅದಕ್ಕೆ ತಕ್ಕಂತೆ ಸ್ವಧರ್ಮವನ್ನು ಚೆನ್ನಾಗಿ ನಡೆಸ್ತಾ ಇದ್ದವನು, ಗೋಕುಲದಲ್ಲಿ ವಾಸ ಮಾಡಿದ್ದ. ನಂದಗೋಪ ಹಿಂದಿನ ಜನ್ಮದಲ್ಲಿ 8 ಜನ ವಸುಗಳಲ್ಲಿ ದ್ರೋಣ ಅಂತ ಒಬ್ಬ ವಸು ಇದ್ದಾನೆ. ಅವನ ಹೆಂಡತಿ ಹೆಸರು ಧರ. ನೋಡಿ, ವಸು, ರುದ್ರ, ಆದಿತ್ಯ ಅಂತ ಈ 3 ಗುಂಪನ್ನು ನಾವೆಲ್ಲ ನೆನಪಿಟ್ಟುಕೊಳ್ಬೇಕು ಯಾವಾಗಲೂ. ಶ್ರಾದ್ದ ಮಾಡುವಾಗಲೂ ಕೇಳಿರ್ತೀವಿ, ವಸು, ರುದ್ರ, ಆದಿತ್ಯ ಅಂತರ್ಗತ ಅಂತ ಪದೇ ಹೇಳ್ತಿರ್ತಾರೆ. ಆ ವಸು ಅವರು 8 ಯಾವಾಗಲೂ, ರುದ್ರ ಅವರು ಯಾವಾಗಲೂ 11, ಆದಿತ್ಯ 12. ಅದರಲ್ಲಿ ವಸು 8 ಏನಿದ್ದಾರೆ ಅವರಲ್ಲಿ ದ್ರೋಣ ಅಂತ ಒಬ್ಬ ವಸು ಇದ್ದಾನೆ. ಆ ದ್ರೋಣ ಅನ್ನುವ ವಸು ಅವನ ಹೆಂಡತಿ ಧರ ಇಬ್ಬರು ದಂಪತಿಗಳಾಗಿ ಭಗವಂತನನ್ನು ತಪಸ್ಸು ಮಾಡಿ ಕೇಳ್ಕೊಂಡ್ರಂತೆ. ಪರಮಾತ್ಮ ಬಂದ ತಪಸ್ಸಿಗೆ ಮೆಚ್ಚಿ, ಏನು ಬೇಕಪ್ಪ ದ್ರೋಣ, ನಾವಿಬ್ಬರು ನಿನ್ನ ಬಾಲಲೀಲೆಗಳನ್ನು ನೋಡಬೇಕು, ಆ ಭಾಗ್ಯ ನಮಗೆ ಕೊಡು, ಆ ಆಸೆ ನಮಗಿದೆ ಅಂತಂದರು. ಕರುಣಾಸಾಗರನಾದ ಶ್ರೀಹರಿ ಬಾಲ್ಯಲೀಲೆ ನೋಡೋ ಆಸೆ ಪಡ್ತಿದ್ದಾರೆ, ತವ ಕೈ ಇದೆ ಅಂದದ್ದಕ್ಕೆ ಅಷ್ಟೇ ವರ ಕೊಟ್ಟಂತೆ, ಬಾಲ್ಯಲೀಲೆ ನೋಡು ಅಂತ. ಹುಟ್ಟಿ ಬರಬೇಕು ಅಂತ ಕೇಳಲಿಲ್ಲ ಅವರು, ಬಾಲ್ಯಲೀಲೆ ನೋಡಬೇಕು ಅಷ್ಟೇ ವರ ಕೊಟ್ಟ. ವಸುದೇವ ದೇವಕಿಯರಿಗೆ ನೀನು ಮಗನಾಗಬೇಕು ಅಂತ ಕೇಳಿದ್ರಂತೆ, ಅಷ್ಟೇ ವರ ಕೊಟ್ಟಿದ್ದ. ಬಾಲ್ಯಲೀಲೆ ನೋಡಬೇಕು ಅಂತ ಕೇಳಿಲ್ಲ. ಯಾರು ಯಾವ ಭಕ್ತ ಎಷ್ಟು ವರ ಪಡಿತಾನೋ ಅಷ್ಟೇ ಕೊಟ್ಟಿರ್ತಾನಂತೆ ಭಗವಂತ, ಅವರವರ ತಪಸ್ಸಿಗೆ ಅನುಗುಣವಾದ ಫಲ.
ಹಾಗಾಗಿ ದೇವಕಿ ವಸುದೇವರನ್ನು ಹುಟ್ಟಿ ಬಂದು ತಂದೆ ತಾಯಂದ್ರನ್ನು ಮಾಡಿಕೊಂಡ ವಸುದೇವನ ತಮ್ಮ ನಂದಗೋಪನನ್ನು ನಂದಗೋಕುಲದೊಳಗೆ ಇದ್ದದ್ರಿಂದ ತಾನೇ ಅಲ್ಲಿ ಬೆಳವಣಿಗೆ ಪಡೆದು ಬಾಲ್ಯಲೀಲೆಗಳನ್ನೆಲ್ಲ ಅಲ್ಲಿ ತೋರಿಸ್ಬಿಟ್ನಂತೆ. ಇದೆಲ್ಲ ಇಂದಿನ ವ್ಯವಸ್ಥೆಗಳಿಗೆ ಅನುಗುಣ ಮಾಡಿದ್ದು. ಕರುಣಾಸಾಗರ ಕೃಷ್ಣನ ಮಹಿಮೆಗಳು ಹೀಗಿದ್ದಾವೆ. ವಸುದೇವ ಕಶ್ಯಪರ ಅವತಾರ. ಕಶ್ಯಪರು ದೊಡ್ಡ ಪ್ರಜಾಪತಿ, ಋಷಿಗಳು, ದೇವತೆಗಳಿಗೆಲ್ಲ ತಂದೆ. ಅದಿತಿಯಲ್ಲಿ ತಾನೇ ಎಲ್ಲ ದೇವತೆಗಳು ಹುಟ್ಟಿದರು ಅಂತ ಆದಿತ್ಯರು ಅಂತ ಕರೀತಾರೆ. ಒಂದು ಸಲ ಬ್ರಹ್ಮದೇವರು ವರುಣದೇವರಿಗೆ ಒಂದೊಳ್ಳೆ ಆಕಳ ಕೊಟ್ಟಿದ್ರಂತೆ, ಒಂದು ಗೋವು. ನೀನು ಇದನ್ನು ಇಟ್ಕೋ, ಯಜ್ಞ ಯಾಗಗಳಿಗೆಲ್ಲ ಇದರದ್ದು ಹಾಲು ಗೋರಸ ಉಪಯೋಗಿಸ್ಕೋ ಅಂತ ಹೇಳಿದರು. ಭಾಳ ಚೆನ್ನಾಗಿತ್ತು, ದಷ್ಟಪುಷ್ಟವಾಗಿ. ವರುಣ ತನ್ನ ಮನೆಯಲ್ಲಿ ಯಾಗ ಮಾಡಿದಾಗೆಲ್ಲ ಅದರದ್ದೇ ಆಕಳ ಹಾಲನ್ನು ಉಪಯೋಗಿಸ್ತಿದ್ದ. ಯಾವಾಗಲೋ ಒಮ್ಮೆ ವರುಣನ ಮನೆಗೆ ಕಶ್ಯಪರು ಬಂದರಂತೆ, ಮಗನ ಮನೆ. ಈ ಆಕಳ ಮೇಲೆ ಕಣ್ಣು ಹೋಯ್ತಂತವ್ರು. ಏನು ಚೆನ್ನಾಗಿದೆ ಆಕಳ, ಕೇಳಿದ್ದೆಲ್ಲ ಕೊಡ್ತದಲ್ಲ ಇದು ನಮ್ಮ ಮನೆಯಲ್ಲಿದ್ದರೆ ಎಷ್ಟು ಚೆನ್ನಾಗಿರ್ತದೆ. ವರುಣ, ಇದನ್ನು ನಾನು ತೊಗೊಂಡು ಹೋಗ್ತೀನಿ ಅಂದ್ರಂತೆ. ನೋಡ್ರಿ, ಅದು ಬ್ರಹ್ಮದೇವರು ಕೊಟ್ಟಿದ್ದಾನೆ ಅಪ್ಪ, ಅವ್ರು ಯಾವಾಗ ಕೇಳ್ತಾರೋ ನಾನು ಕೊಡಬೇಕಾಗ್ತದೆ. ಹಾಗಾಗಿ ನೀವು ಅದನ್ನು ತೊಗೊಂಡು ಹೋಗಬೇಡ್ರಿ. ಸಮಾಧಾನದಿಂದ ಹೇಳ್ದ ವರುಣ. ಕಶ್ಯಪರು ಕೇಳಲಿಲ್ಲ. ಇಲ್ಲ, ನಂಗೆ ಬೇಕೇ ಬೇಕದು. ನೀನು ಒಪ್ಪಿಗೆ ಕೊಟ್ಟರೂ ಸರಿ, ಕೊಡದಿದ್ರೂ ಸರಿ, ನಾ ತೊಗೊಂಡು ಹೋಗೋನೆ. ವರುಣ ಏನು ಮಾಡಬೇಕು ಪಾಪ. ಕಶ್ಯಪರು ಅದನ್ನು ಬಲವಂತವಾಗಿ ತೊಗೊಂಡು ಹೋದ್ರು. ಅವ್ರು ತೊಗೊಂಡು ಹೋದದ್ದು ಬ್ರಹ್ಮದೇವ್ರಿಗೆ ಗೊತ್ತಾದ ಕೂಡಲೇ ವರುಣನ ಮನೆಗೆ ಬಂದ್ರಂತ. ಆಕಳ ಕೊಡು ಅಂದರು. ಅವನಂದ, ಇಲ್ಲ ಮತ್ತು ನಾ ಬೇಡ ಅಂದೆ. ಮತ್ತು ಕಶ್ಯಪರು ಬಂದು ತೊಗೊಂಡು ಹೋಗಿದ್ದಾರೆ, ಬಲವಂತವಾಗಿ ತೊಗೊಂಡು ಹೋದ್ರು. ಬೇಡ ಅಂದರೂ ತೊಗೊಂಡು ಹೋದರು, ನಿಮ್ಮದು ಅಂತ ಹೇಳಿದ್ರು ತೊಗೊಂಡು ಹೋದ್ರು ಅಂದ್ರಂತ. ನಿಮ್ಮ ಹೆಸರು ಹೇಳಿದೆ ಆದರೂ ತೊಗೊಂಡು ಹೋದರು. ಸಿಟ್ಟು ಬಂತು, ನನ್ನ ಹೆಸರು ಹೇಳಿದರೂ ತೊಗೊಂಡು ಹೋದ್ರ. ಹಾಗಾದರೆ ಭೂಮಿಯಲ್ಲಿ ಹುಟ್ಟಿ ಗೋಜೀವನದಿಂದ ಉಪಜೀವನ ನಡೆಸೋ ಹಾಗಾಗಲಿ ಅಂತ ಶಾಪ ಕೊಟ್ಟರಂತೆ. ಗೋವಿನಿಂದ ಉಪಜೀವನ ನಡೆಸೋ ಹಾಗಾಗಲಿ ಅಂತ ಶಾಪ ಕೊಟ್ಬಿಟ್ರು. ಕ್ಷತ್ರಿಯನಾದರೂ ವಸುದೇವ ವೃತ್ತಿಯಲ್ಲಿ ಗೋಜೀವಧನಕನಾಗಿದ್ದ ಅಂತ ಭಗವತ್ಪಾದರು ಹೇಳ್ತಾರೆ. ನೋಡಿ, ವರ್ಣ ಬೇರೆ ಆಗಿದೆ, ವರ್ಣಕ್ಕನುಗುಣವೇ ವೃತ್ತಿ ಒಮ್ಮೊಮ್ಮೆ ಆಗಲ್ಲ ಅನ್ನಲಿಕ್ಕೆ ಈ ಕಥೆಗಳನ್ನೆಲ್ಲ ನಮಗೆ ವಿವರಣೆ ಕೊಡ್ತಾರೆ. ಇವತ್ತು ನಾವು ಬ್ರಾಹ್ಮಣ ವರ್ಣದವರಾಗಿರ್ಬೋದು, ವೃತ್ತಿಯಲ್ಲಿ ನಮಗೆ ಅದೇ ವರ್ಣವನ್ನು ಉಪಜೀವಿಸ್ಕೊಂಡಿರ್ಲಿಕ್ಕೆ ಆಗ್ತಾ ಇಲ್ಲ. ಇದು ಇವತ್ತಿನ ಸಮಸ್ಯೆ ಅಲ್ಲ, ಅವತ್ತು ಈ ಸಮಸ್ಯೆ ಇತ್ತು ಅನ್ನಲಿಕ್ಕೆ ಇಂಥ ಕಥೆಗಳನ್ನೆಲ್ಲ ನಮಗೆ ಮಹಾಭಾರತದಲ್ಲಿ ಹೇಳ್ತಾರೆ, ತಾತ್ಪರ್ಯದಲ್ಲಿ ಭಗವತ್ಪಾದರು. ಹಾಗಾಗಿ ವಸುದೇವನು ಒಂದರ್ಥದಲ್ಲಿ ಉಪಜೀವನ ಗೋ ಉಪಜೀವಿಯಾಗಿದ್ದ. ನಂದಗೋಪ ಅಂತೂ ವೈಶ್ಯವರ್ಣದವನಾದ್ದರಿಂದ ಗೋ ಉಪಜೀವಿಯಾಗಿದ್ದ. ಈ ರಹಸ್ಯಗಳನ್ನು ತಿಳ್ಕೊಳ್ಬೇಕು. ಆ ದ್ರೋಣ ಹಾಗೂ ಧರ ಇಬ್ಬರು ತಪಸ್ಸು ಮಾಡಿ ಭೂಮಿಯಲ್ಲಿ ಒಬ್ಬ ನಂದಗೋಪ ಅಂತಾಗಿ ಹುಟ್ಟಿದ್ದಾನೆ. ಅವನ ಹೆಂಡತಿ ಧರಾನೇ ಯಶೋದೆಯಾಗಿ ಹುಟ್ಟಿದಾಳೆ ಅಂತ ವಿವರಣೆಯನ್ನು ಭಾಗವತ ಕೊಡ್ತದೆ. ಈ ದ್ರೋಣ ಮತ್ತು ಧರ, ಯಶೋಧ, ನಂದಗೋಪ ಅಪ್ರಾಕೃತನಾದ ಚಿನ್ಮಯನಾದ ಶ್ರೀಹರಿಯ ಬಾಲಲೀಲೆಗಳನ್ನು ಕಣ್ತುಂಬ ನೋಡ್ತಾರಂತೆ. ಕರುಣಾನಿಧಿ ಶ್ರೀಹರಿ ದೇವತೆಗಳಿಗೂ ಕುತೂಹಲ ಆಯ್ತಂತೆ. 14 ಲೋಕದ ಒಡೆಯ ಶ್ರೀಹರಿ ಕೃಷ್ಣ ಇಲ್ಲೇನು ಬರೇ ಮೈ ಮೇಲೆ ಹೆಂಗಿರ್ತಾನಿವ ಅಂತ. ಆ ಪುಟ್ಟ ಬಾಲರೂಪದಲ್ಲಿ ಏನು ಅಂಬೆಗಾಲಿಡ್ತಾನೆ, ಏನು ಅಮ್ಮನ ಎದೆ ಹಾಲು ಕುಡಿತಾನಿವ ಅಂತ ಅವರಿಗೆಲ್ಲ ಕುತೂಹಲ ಅಂತ. ಅದನ್ನೆಲ್ಲ ತೋರಿಸಿದ್ನಂತೆ ಕೃಷ್ಣ. ಕಥೆ ಬಹಳ ಚೆನ್ನಾಗಿದೆ ಭಾಗವತದಲ್ಲಿ. ಯಶೋದೆಗೆ ಎಲ್ಲಿಲ್ಲದ ಆನಂದ ಅಂತೆ. ಮಗು ಹುಟ್ಟಿದಾಗ ಅವಳಿಗೆ ನೆನಪಿರಲಿಲ್ಲ, ನಿದ್ರೆ ಮಂಪುರ್ ಬಂತು. ಯಾಕೆಂದರೆ ಹುಟ್ಟಿದವಳು ದುರ್ಗೆ, ಹೆಣ್ಣು ಕೂಸು. ಅದನ್ನು ಬದಲು ಮಾಡಿದ ಅಂದರೆ ಆ ಹೆಣ್ಣು ಕೂಸನ್ನು ವಸುದೇವ ಮಥುರಾ ಪಟ್ಟಕ್ಕೆ ತೊಗೊಂಡೋಗ್ಬಿಟ್ಟ. ಕೃಷ್ಣನನ್ನು ಅಲ್ಲಿ ಮಲಗಿಸಿದಾನೆ. ಅವಳು ಕಣ್ಣು ಬಿಟ್ಟಾಗ ಕೃಷ್ಣನೇ ಇದ್ದ, ಅಷ್ಟೇ. ಕೃಷ್ಣ ಇದ್ದಾನೆ, ಗಟ್ಟಿ ಅವನನ್ನು ತಬ್ಕೊಳ್ತಾಳೆ. ಎದೆಯಲ್ಲಿ ತಾನಾಗಿ ಉಕ್ಕಿದ ಹಾಲನ್ನು, ಸ್ತನ್ಯವನ್ನು ಪಾನ ಮಾಡಿಸ್ತಾಳೆ ಯಶೋದೆ. ಏನೂ ಪುಣ್ಯವ ಮಾಡಿದಳೋ ಯಶೋದೆ ಅಂತಾರೆ ದಾಸರಾಯರು. ಎಷ್ಟು ಪುಣ್ಯ ಮಾಡಿರಬೇಕು ಅಪ್ರಾಕೃತನಾದ ಕೃಷ್ಣನಿಗೆ ಸ್ತನ್ಯಪಾನ ಮಾಡಿಸ್ಬೇಕಾದ್ರೆ. ಎಷ್ಟು ತಪಸ್ಸು ಮಾಡಿರಬೇಕು ಅವಳು. ಆ ತಾಯ್ತನದ ಭಾಗ್ಯವನ್ನು ಒದಗಿಸಿ ಅವಳಿಗೆ ಕೃಷ್ಣ ಕೊಟ್ಟ. ಇದು ಕೃಷ್ಣನ ಕಾರುಣ್ಯ ಅಂತ ನಾವು ಅನುಸಂಧಾನ ಮಾಡಬೇಕಂತ. ಯಾವ್ಯಾವ ಸ್ತ್ರೀ
ಯಶೋದೆಯ ಮಗನಾಗಿ ಕೃಷ್ಣ ಯಶೋದೆಗೆ ತಾಯ್ತನದ ಸುಖ ಕೊಟ್ಟ ಅಂತ ಸ್ಮರಣೆ ಮಾಡ್ತಾಳೋ ಆ ಹೆಣ್ಣಿಗೆಲ್ಲ ತಾಯ್ತನದ ಭಾಗ್ಯವನ್ನು ಕೊಡ್ತಾನಂತೆ ಭಗವಂತ. ಅಸಾಧಾರಣ ವ್ಯಕ್ತಿತ್ವ ಶ್ರೀಹರಿದು, ಅಸಾಧಾರಣ ವ್ಯಕ್ತಿತ್ವ. ಅವನಿಗೆ ಹಾಲು ಬೇಡ, ಮೊಸರು ಬೇಡ, ತಾಯಿ ಎದೆ ಹಾಲು ಬೇಡ, ಆದರೆ ಯಶೋದೆಗೆ ಬೇಕು ಅಂತ ಅವನು ಪಾನ ಮಾಡ್ತಿದ್ದಂತೆ. ಹೀಗೆ ಸ್ತನ್ಯಪಾನ ಮಾಡಿ ಕೃಷ್ಣ ಅವಳ ಜೊತೆಯಲ್ಲಿ ಅವಳೊಟ್ಟಿಗೆ ಅವಳಿಗೆ ಏನೆಲ್ಲ ತೋರಿಸ್ಬೇಕೋ, ಅವಳು ಏನು ಅಪೇಕ್ಷೆ ಪಡ್ತಿದ್ಲೋ ಎಲ್ಲ ಥರದ ಸುಖ ಕೊಟ್ಟಿದ್ದಾನಂತೆ ಭಗವಂತ. ಯಶೋದಾನಂದನೋ ಹರಿಹಿ ಅಂತಾರೆ ಮಹಾನುಭಾವರು. ಯಶೋದಾನಂದನ ನಾಟಕ. ಪ್ರಾಕೃತ ಮಗು ತನ್ನ ತಾಯಿಯ ಒಟ್ಟಿಗೆ, ತಾಯಿ ತನ್ನ ಮಗುವಿನೊಟ್ಟಿಗೆ ಹೇಗಿರಬೇಕೋ ಆ ದೃಶ್ಯವನ್ನೆಲ್ಲ ಯಶೋದಾನಂದನನಾಗಿ ಕೃಷ್ಣ ತೋರಿಸಿಬಿಟ್ನಂತೆ. ಕೆಲವೇ ದಿನಗಳಲ್ಲಿ ಅವಳು ಮಲಗಿಸಿದರೆ ಮಲಗಬೇಕು, ಅವಳು ಎಬ್ಬಿಸಿದಾಗಿ ಏಳಬೇಕು, ಒಮ್ಮೊಮ್ಮೆ ಮಲಗಿಸಿದರೂ ಮಲಗದೇ ಇರಬೇಕು, ಅವಳು ಎಬ್ಬಿಸಿದರೂ ಏಳದೇ ಇರಬೇಕು, ಸ್ತನ್ಯಪಾನ ಮಾಡಿಸಿದರೆ ಮಾಡ್ತಾನೇ ಇರಬೇಕು, ಬ್ಯಾಡೋ ಕೃಷ್ಣ ಸಾಕು ಮಾಡು ಅಂದರೆ ನಿಲ್ಲಿಸಬೇಕು, ಅವಳಾಗಿ ಸ್ತನ್ಯಪಾನ ಮಾಡಿದರೆ ಮಾಡಬೇಕು, ಇಲ್ಲದೇ ಇದ್ರೆ ಇಲ್ಲವೇ ಇಲ್ಲ. ಹೀಗೂ ಕೃಷ್ಣ ಯಶೋದೆಯ ಜೊತೆಯಲ್ಲಿ ಅವಳಿಗೆ ಬೇಕಾದದ್ದನ್ನೆಲ್ಲ ನೀಡಿದ್ನಂತೆ. ಬಹಳ ಚಮತ್ಕಾರವಾಗಿ ವರ್ಣಿಸ್ತಾರೆ ಮಹಾನುಭಾವರು. ಕೃಷ್ಣ ಯಶೋದೆಯ ತಾಯಿ ಮಗನ ಸಂಬಂಧ ಹೇಗಿತ್ತು ಜಗತ್ತಿನಲ್ಲಿ ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ, ಅಷ್ಟು ಅದ್ಭುತವಾದ ಸಂಬಂಧ ಅಂತೆ ಕೃಷ್ಣ ಯಶೋದೆಯ ತಾಯಿ ಮಗನ ತಾಯಿಯ ವಾತ್ಸಲ್ಯ, ಕೃಷ್ಣನ ಆ ಬಾಂಧವ್ಯ, ಆ ಅಂತಃಕರಣ ನೋಡಬೇಕು. ಸಾಮಾನ್ಯ ಮಕ್ಕಳು ಹುಟ್ಟಿದಾಗಲೇ ತಾಯಿ ಮಕ್ಕಳು ಹೇಗಿರ್ತಾರೆ ಅಂತ ನೋಡಿರ್ತದೆ. ಕರಳು ಹಂಚಿಕೊಂಡಿರ್ತದಲ್ಲ, ಕರಳು ಹಂಚಿಕೊಂಡ ತಾಯಿ ಮಕ್ಕಳಿಗಿಂತಲೂ ಮಿಗಿಲಾಗಿತ್ತಂತೆ ಯಶೋದೆ ಕೃಷ್ಣರ ಮಧ್ಯದೊಳಗೆ ಬಾಂಧವ್ಯ. ಅಷ್ಟು ಅದ್ಭುತ ಅಂತೆ ಕೃಷ್ಣ, ಅಷ್ಟು ಆನಂದ. ದುಃಖನೇ ಇಲ್ಲಂತೆ ಯಶೋದೆಗೆ, ದುಃಖನೇ ಇಲ್ಲಂತೆ. ಮುಖ ನೋಡಬೇಕು, ತೊಟ್ಲಲ್ಲಿ ತೂಗಬೇಕು, ಆ ಹಾಲ್ಗೆನ್ನೆಯನ್ನು ಒಂದ್ಸಲಿ ಕೈಯಿಂದ ಹೀಗೆ ಮುಟ್ಟಬೇಕು, ಮುಗುಳು ನಗಬೇಕು, ಎದೆಯಲ್ಲಿ ಆ ಹಾಲು ಉಕ್ಕೇರಬೇಕು, ಮತ್ತೆ ಕೃಷ್ಣನನ್ನು ಕರ್ಕೊಂಡು ಸ್ತನ್ಯಪಾನ ಮಾಡಿಸ್ಬೇಕು, ಮಲಗಿಸ್ಬೇಕು, ಕೂಡಿಸ್ಬೇಕು, ನಗಿಸ್ಬೇಕು, ಎತ್ಕೊಳ್ಬೇಕು. ಏನೂ ಪರಿವಿಲ್ಲ ಅವಳಿಗೆ ಯಶೋದೆಗೆ. ಕೃಷ್ಣ ಬಿಟ್ಟು ಇನ್ನು ಜಗತ್ತಿನ ಯಾವ ವಿಷಯವೂ ನೆನಪಿರಲಿಲ್ಲ ಅಂತ ಅಷ್ಟು ಮಾಡಿಬಿಟ್ಟಂತೆ ಕೃಷ್ಣ ಅವರಿಗೆ. ಇದೇ ಅಲ್ವೇ ಭಕ್ತ ಬಾಂಧವ್ಯ, ಭಕ್ತ ಭಗವಂತನ ಬಾಂಧವ್ಯ. ಭಗವಂತ ನಮ್ಮಿಂದ ನಿರೀಕ್ಷೆ ಮಾಡೋದು ಇದನ್ನೇ ಅಂತೆ. ನಿನ್ನ ಬದುಕಿನೊಳಗೆ ನೀನು ಹೇಗಿರಬೇಕು ಅಂದರೆ ಯಶೋದೆ ಇದ್ದ ಹಾಗಿರಬೇಕು. ನಾನಿದ್ದೇನೆ ಅಂದರೆ ಇನ್ಯಾವ ಜಗತ್ತಿನ ವಿಷಯಗಳು ನೆನಪಿಲ್ಲದೆ ಇರೋ ಹಾಗೆ ನೀನು ನನ್ನನ್ನು ನೋಡಿದಿ ಅಂದರೆ ನಾನು ನಿನ್ನವನಾಗಿರ್ತೀನಿ. ಯಾವಾಗ ಯಶೋದೆ ಕೃಷ್ಣನನ್ನು ಮರೆಯುವಂತಾಗ್ತಿತ್ತೋ ಅವಾಗೆಲ್ಲ ಒಂದು ಉತ್ಪಾತ ತೋರಿಸಿದ್ನಂತೆ ಕೃಷ್ಣ. ಅದನ್ನೇ ಭಾಗವತ ಹೇಳಿಕೊಡ್ತು. ಅದು ನಮಗೆ ಕೊಟ್ಟ ಸಂದೇಶ. ನಾವು ಯಾವಾಗ ದೇವರನ್ನು ಮರಿತೇವೆ ಆವಾಗೆಲ್ಲ ನಮಗೆ ಉತ್ಪಾತ, ಆಪತ್ತು, ವಿಪತ್ತು ಬರಲಿಕ್ಕೆ ಶುರು ಆಗ್ತದೆ. ಒಂದು ಸಂದರ್ಭ ಹೇಳ್ತದೆ ಭಾಗವತ. ಕೃಷ್ಣ ಅವತರಿಸಿ ಕೆಲವೇ ದಿನಗಳಲ್ಲಿ ನಿಷ್ಕ್ರಮಣ, ಉತ್ಕ್ರಮಣ ಅಥವಾ ದೇವರ ಗುಡಿಗೆ ಕರೆದುಕೊಂಡು ಹೋಗೋದು ಇತ್ಯಾದಿ ಆ ಬೇರೆ ಬೇರೆ ಔತ್ಥಾನಿಕ ಅಂತ ಒಂದು ಉತ್ಸವಕ್ಕೆ ಕರ್ಕೊಂಡು ಹೋಗೋದಿತ್ತು. ಔತ್ಥಾನಿಕೋತ್ಸವ. ಧರ್ಮಶಾಸ್ತ್ರಗಳಲ್ಲಿ ಮನೆಯಲ್ಲಿ ಮಕ್ಕಳು ಹುಟ್ಟಿದಾಗ 13, 12, 15 ಅಥವಾ 3 ತಿಂಗಳು ಇದನ್ನು ನೋಡಿ ಊರ ಹೊರಗಿನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಅಥವಾ ಮನೆಯಲ್ಲಿ ಮಕ್ಕಳು ಹುಟ್ಟಿದರೆ ಕೆಲವು ದಿನಗಳ ನಂತರ ಅವು ಬೋರ್ಲ್ ಹಾಕ್ತವೆ. ಆ ಬೋರ್ಲ್ ಹಾಕಿದ ದಿವಸ ಒಂದು ಸಂಭ್ರಮ ಮಾಡಬೇಕಂತ. ನಮ್ಮೂರ ಕಡೆ ಭಾಷೆ, ಉತ್ತರ ಕರ್ನಾಟಕದ ಕಡೆಯಲ್ಲಿ ಮಗುವಿನ ಪ್ರತಿ ಉತ್ಸವಗಳನ್ನು ಆಚರಿಸುವ ಪದ್ಧತಿ ಹೇಗೆ ಹೇಳ್ತಾರೆ ಅಂದರೆ, ಮಗು ಬೋರ್ಲ್ ಹಾಕಿದರೆ ಬ್ಯಾಳಿ ಒಳಗೆ ಬೆಲ್ಲ ಹಾಕಬೇಕು ಅಂತ ಹೇಳ್ತೀವಿ ನಾವು. ಬ್ಯಾಳಿಯಾಗಿ ಬೆಲ್ಲ ಬಿತ್ತು ಅಂದರೆ ಹೂರ್ಣದ ಊಟ ಮಾಡಬೇಕು ಅಂತ ಅರ್ಥ. ಹೂರ್ಣ ಅಂದರೆ ಅದು ಹಬ್ಬದ ವ್ಯವಸ್ಥೆ, ದೈಶಿಕ ವ್ಯವಸ್ಥೆ, ದೇಶೀಯ ಪದ್ಧತಿ. ಅದನ್ನೇ ಎಲ್ಲರ ಮೇಲೆ ಹೇರಬೇಕು ಅಂತ ಅರ್ಥ ಅಲ್ಲ. ಅದೊಂದು ಉತ್ಸವ, ಸಂಭ್ರಮ. ಮನೆಯಲ್ಲಿ ವಿಪ್ರರನ್ನು ಕರಿಬೇಕು, ಪುಣ್ಯ ವಾಚನ ಮಾಡಿಸ್ಕೊಳ್ಬೇಕು ದಂಪತಿಗಳು, ಮಗುವಿಗೆ ಆಶೀರ್ವಾದ ಮಾಡಿಸ್ಬೇಕು, ಐಶ್ವರ್ಯ, ಆಯುಷ್ಯ, ಆರೋಗ್ಯ ವೃದ್ಧಿ ಆಗಲಿ ಅಂತ ವೇದ ಮಂತ್ರಗಳಿಂದ ಆಶೀರ್ವಾದ ಮಾಡಿಸ್ಬೇಕು. ಸರಿ, ಊರು ಹೊರಗಿನ ದೇವಸ್ಥಾನ. ಸುವಾಸಿನಿಯರನ್ನು ಸೇರಿಸಿದಾಳೆ, ತನ್ನ ಎಲ್ಲ ಸ್ನೇಹಿತೆಯರನ್ನು. ಯಶೋದೆ ಬಂಡಿ ಕಟ್ಟಿದ್ದಾರೆ, ಬಂಡಿ ಕಟ್ಟಿಕೊಂಡು ಅಲ್ಲಿಗೆ ಹೊರಟಿದ್ದಾರೆ. ಒಂದು ಬಂಡಿಯ ಮೇಲೆ ಭಕ್ಷ್ಯ ಭೋಜ್ಯಗಳ ಪಾತ್ರೆ ಇಟ್ಟಿದ್ದಾರೆ.
ಇನ್ನು ಕೆಲವು ಬಂಡಿಗಳ ಮೇಲೆ ಬೇರೆ ಬೇರೆಯವರು ಕುಳಿತಿದ್ದಾರೆ, ಇನ್ನೊಂದು ಬಂಡಿಗಳಲ್ಲಿ ವಾದ್ಯ ಘೋಷಗಳು ನಡೀತಾ ಇದೆ. ಭಾರಿ ಸಂಭ್ರಮದಿಂದ ಊರವರಿಗಿನ ದೇವಸ್ಥಾನಕ್ಕೆ ಹೋದ್ರು. ಮಗುವಿಗೆ ಕೃಷ್ಣನಿಗೆ ದೇವರ ದರ್ಶನ ಆಯಿತು. ಬಂದವ್ರ ಜೊತೆಗೆ ಅಲ್ಲಿ ಹರಟೆ ಹೊಡಿತಿದ್ದಾಳೆ ಯಶೋದೆ. ಸ್ತನ್ಯಪಾನ ಮಾಡಿಸಿದ್ಲು. ಅಂತೂ ನನ್ನ ಕೂಸು ಹಾಲು ಕುಡಿತು, ಇನ್ನು ಮಲಗುತ್ತದಿನ್ನು ಅಂತ ಮಲಗಿಸಿದ್ಲು. ಕಣ್ಣು ಮುಚ್ಚಿದಂಗೆ ಮಾಡಿದ. ಸರಿ, ಅಂತೂ ಕೈ ಬಿಡ್ತಲ್ಲ ಈ ಕೂಸು ಅಂತ ಅದೇ ಬಂಡಿ ಕೆಳಗೆ ಮಲಗಿಸಿದ್ಲಂತ ಕೃಷ್ಣನ. ಮಲಗಿದಾನೆ, ಹರಟೆ ಹೊಡೆದ್ರಾಯ್ತು ಅಂತ ಸ್ವಲ್ಪ ಹೊತ್ತು. ಸರಿ, ಮಗು ಮಲಗಿದೆ ಅನ್ನೋ ಭ್ರಮೆಯಲ್ಲಿ ಅವನನ್ನು ಕೈಯಿಂದ ಕೆಳಗಿಳಿಸಿ, ತೊಡೆಯಿಂದ ಕೆಳಗಿಳಿಸಿ ಮಲಗಿಸಿ ತಾನು ವ್ಯಗ್ರಳಾದ್ಲು. ಇನ್ಯಾವುದೋ ಕೆಲಸದಲ್ಲಿ ಹೋದ್ಲು. ಯಾರೋ ಬಂದಿದ್ದಾರೆ ಮಾತಾಡಿಸೋಣ ಅಂತ ಹೋದ್ಲು. ಅಷ್ಟೇ ತಡ ನೋಡಿ, ಕೃಷ್ಣ ಅಷ್ಟಕ್ಕೆ ಯೋಚನೆ ಮಾಡಿದ. ಅರೆ, ನನ್ನೂ ಮಲಗಿದೆ ಅಂತ ತಿಳ್ಕೊಂಡಿಲ್ಲ. ನನಗೆ ಹಾಲು ಕುಡಿಸಿದ ಕೂಡಲೇ ಹೊಟ್ಟೆ ತುಂಬಿತು ಅಂತ ತಿಳ್ಕೊಂಡಿಲ್ಲ, ಬೇರೆಯವರಿಗೆ ಮಾಡಿದ ಹಾಗೆ. ನನ್ನನ್ನೇ ಕೆಳಗೆ ಮಲಗಿಸಿ ಹೋದೆಲ್ಲ, ನಾನು ಬಿಡಲ್ಲ ಅಂದ ಭಗವಂತ. ತಕ್ಷಣ ಕಣ್ಣು ತೆರೆದು ನೋಡ್ತಾನೆ, ಮೇಲುಗಡೆಯಲ್ಲಿ ದೊಡ್ಡ ಬಂಡಿ ಕೆಳಗೆ ಮಲಗಿಸಿದ್ಲು. ಬಂಡಿ ನೋಡ್ದ. ಆ ಬಂಡಿ ರೂಪದಲ್ಲಿ ಕಂಸ ಭೃತ್ಯ ಬಂದಿದ್ದ. ಅವನು ಶಕಟ ಒಬ್ಬ ಅಸುರ. ಬಂಡಿ ರೂಪದಲ್ಲಿ ಬಂದಿದ್ದ. ಕೃಷ್ಣನ್ ಕೊಲ್ಲಿಕ್ಕೆ ಬಂದಿದ್ದ ಆತ. ಅದೇ ಬಂಡಿ ಕೆಳಗೆ ಮಲಗಿಸಿದ. ಎಲ್ಲ ಯೋಜನೆ ಹೇಗಾಗಿರ್ತದಲ್ಲ. ಅದೇ ಬಂಡಿಗಳ ಮೇಲೆ ಭಕ್ಷ್ಯ ಭೋಜ್ಯಗಳನ್ನು ಇಟ್ಟಿದ್ರಂತೆ, ತಿನ್ಲಿಕ್ಕೆ ಬೇಕಾದದ್ದನ್ನು ಕರೆದದ್ದು ಎಲ್ಲ ಅದರ ಮೇಲೆ ಇಟ್ಟಿದ್ದಾರೆ. ಕೃಷ್ಣ ಕಣ್ಣು ತೆರೆದಿದ್ದಾನೆ. ಸಣ್ಣ ಮಕ್ಕಳು ಅಂಗಾತ ಮಲಗಿಸಿದಾಗ ಆ ಕಾಲನ್ನು ಮೇಲೆ ಹಾಕೋದು ಅವುಗಳಿಗೆ ಒಂದು ಅರ್ಥದಲ್ಲಿ ಅವುಗಳಿಗೆ ಅದೊಂದು ಆಟ. ಮಕ್ಕಳನ್ನು ನೋಡಿದರೆ ಅಭ್ಯಾಸ ಇದ್ದೇ ಇರ್ತದೆ. ಕಾಲು ಎತ್ತಿ ಹಾಕ್ತಾವೆ, ಮೇಲೆ ಎತ್ತುತ್ತಾವೆ, ಅದನ್ನೇ ಎತ್ತಿ ಬಾಯಲ್ಲಿ ಇಟ್ಕೊಳ್ತಾವೆ, ಬೆರಳು ಚೀಪ್ತಾವೆ. ಇದೆಲ್ಲ ಜಗತ್ತಿಗೆ ತೋರಿಸ್ಬೇಕಲ್ಲ ಕೃಷ್ಣ. ತನ್ನ ಬಾಲ್ಯವನ್ನು ಯಾರೊಬ್ಬ ಪ್ರಾಕೃತ ಮಗುವಿಗೂ ಕಡಿಮೆ ಇಲ್ಲದಂತೆ ಲೋಕಕ್ಕೆ ನಿದರ್ಶನ ಮಾಡ್ತಾನೆ. ಆ ಮುದ್ದಾದ ಕೃಷ್ಣನ ಕಾಲುಗಳು, ಮೃದು ಮಧುರವಾದ ಕಾಲುಗಳು, ಅತ್ಯಂತ ಮೃದುವಾದ ಕೋಮಲವಾದದ್ದು. ಮಕ್ಕಳು ಮೇಲ್ಮೇಲೆ ಎತ್ತ ಹಾಕೋ ಹಾಗೆ ಆ ಬಂಡಿಗೊಂದು ಸಲಿ ಹೊಡೆದ್ನಂತೆ. ಹೊಡಿಲೂ ಇಲ್ಲ, ಸ್ಪರ್ಶಿಸಿದ ಅಂತಾರವರು. ಮೇಲೆ ಎತ್ತ ಹಾಕುವಾಗ ಮುಗಿಲೆತ್ತರ ಹೋಗ್ತದೆ, ಅದು ಎತ್ತಿ ಹಾಕಿದ. ಅಷ್ಟೇ ಮಾಡಿದ್ದು, ಅಷ್ಟಕ್ಕೆ ಬಂಡಿ ತಳಕೆಳ ಆಗಿಬಿದ್ದು ಬಿಡ್ತಂತೆ. ಉತ್ಪಾತ ಆಯಿತು. ಯಶೋದೆ ಎಲ್ಲೋ ಇದ್ಲು, ಬಂಡಿ ಕೆಳಗೆ ಬಿತ್ತು, ಭಕ್ಷ್ಯ ಭೋಜ್ಯಗಳು ಕೆಳಗೆ ಸುರಿದು ಹೋದವು. ಏನು ಉತ್ಪಾತ ಅಂತ ಎಲ್ಲರೂ ಮುಗಿಲೆತ್ತಿದೆ ಶಬ್ದ. ಇವಳಿಗೆ ನನ್ನ ಮಗನಿಗೆ ಏನಾಯಿತು ಅಂತ ಆತಂಕ. ಓಡಿ ಬಂದು ಕೃಷ್ಣನ್ ನೋಡ್ತಾಳೆ. ಕೃಷ್ಣ ಆರಾಮಾಗಿ ಇದ್ದಂತೆ, ಏನಾಗಿಲ್ಲ ಕೃಷ್ಣನಿಗೆ. ಉತ್ಪಾತ ದೊಡ್ಡದಾಗಿತ್ತು, ಕೃಷ್ಣನಿಗೆ ಏನಾಗಿಲ್ಲ. ಗಟ್ಟಿ ತನ್ನ ಮಗುವನ್ನು ಅಪಗೊಳ್ತಾಳೆ. ಏನಾಯಿತು ಅಂದ್ಕೊಂಡಿದ್ದೆ, ದೊಡ್ಡ ರಾಕ್ಷಸ ಕೆಳಗೆ ಬಿದ್ದು ಸತ್ತು ಹೋಗಿದ್ದ. ಇದು ನಡೆದ ಘಟನೆ ಅಂತ ಭಾಗವತ ಹೇಳ್ತದೆ. ಭಗವತ್ಪಾದರು ಈ ಕೃಷ್ಣನ ಚರಿತ್ರೆಯನ್ನು ವರ್ಣಿಸ್ತಾ ಅಂತಾರೆ. ಹೆಂಗಿತ್ತು ಈ ಅವತಾರದ ಕಥೆ ಅಂದರೆ, ಅಂಬರ ಗಂಗಾ ಚುಂಬಿತ ಪಾದ ಪದತಲ ವಿದಲಿತ ಗುರುತರ ಶಕಟ ಕಾಲಿಯ ನಾಗಾಕ್ಷೇಲ ನಿಹಂತ. ನೋಡಿ, ಭಗವತ್ಪಾದರು ವರ್ಣನೆ ಮಾಡಿದ್ದು. ಅಂಬರ ಗಂಗಾ ಚುಂಬಿತ ಪಾದ. ಯಾವ ಪಾದ ಆಕಾಶಕ್ಕೆ ಒಂದು ಬಾರಿ ಸ್ಪರ್ಶ ಮಾಡಿದರೆ ಗಂಗೆನೇ ಕೆಳಗಿಳಿತೋ, ಅದೇ ಪಾದ ಬಂಡಿಗೆ ತಗಲಿದ್ದಕ್ಕೆ ತಳಕಿಳ ಆಗಿ ಬಿತ್ತೋ ಅಂಥ ಪಾದ ಇದು ಅಂತಂದ್ರಂತೆ. ಅಂಬರ ಗಂಗಾ ಚುಂಬಿತ ಪಾದ ಪದತಲ ವಿದಲಿತ ಗುರುತರ ಶಕಟ ಕಾಲಿಯ ನಾಗಾಕ್ಷೇಲ ನಿಹಂತ. ಸುಮ್ಮನೆ ಚುಂಬಿತ ಪಾದ, ಮುತ್ತಿಟ್ಟಂತೆ ಮಾಡಿದ ಕೃಷ್ಣ, ಅದು ಕೆಳಗೆ ಬಿದ್ದುಬಿಡ್ತು. ಉತ್ಪಾತ ಆಯಿತು. ಶಕಟನನ್ನು ಕೊಲ್ಲೋದಷ್ಟೇ ಕೃಷ್ಣನ ಉದ್ದೇಶ ಅಲ್ಲ, ನನ್ನ ಮರೆತರೆ ಉತ್ಪಾತ ಆಗ್ತದೆ ಅಂತ ಯಶೋದೆಗೆ ತಿಳಿಸ್ಬೇಕಾಗಿತ್ತಂತೆ. ಹೀಗೆ ಕೃಷ್ಣನ ಕಥೆಯನ್ನು ಅನುಸಂಧಾನ ಮಾಡ್ರಿ ಅಂತಂತಾರೆ. ಇದಲ್ವೇ ತತ್ವ? ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ತಿರೋ ಉತ್ಪಾತ, ಆತಂಕ, ಇವತ್ತು ನಾವು ಅನುಭವಿಸಿರೋ ದುಃಖ, ಸೋಲು, ವ್ಯಸನ, ಇದ್ರ ಹಿಂದೆ ನಾವು ಕೃಷ್ಣನನ್ನು ಮರೆತದ್ದೇ ಕಾರಣ ಅಂತ ಯಶೋದೆ ಈ ಚರಿತ್ರೆಯನ್ನು ತೋರಿಸಿ ನಮಗೆಲ್ಲ ಅನುಸಂಧಾನ ಮಾಡಿಸ್ತಾನೆ ಅಂತಂತ. ವಿಷ್ಣೋ ವಿಸ್ಮರಣಂ ವಿಪತ್ ವಿಷ್ಣೋಸ್ತು ಸ್ಮರಣಂ ಸಂಪತ್. ವಿಷ್ಣುವಿನ ವಿಸ್ಮರಣೆ ಅದೇ ದೊಡ್ಡ ಆಪತ್ತು.
ಸದಾ ವಿಷ್ಣುವಿನ ಸ್ಮರಣೆ ಇದೆಯಲ್ಲ, ಅದೇ ದೊಡ್ಡ ಸಂಪತ್ತು ಅಂತ ಹಿರಿಯರು ಹೇಳ್ತಾರೆ. ಹಾಗಾಗಿ ಮನುಷ್ಯ ನಿರಂತರ ದೇವರ ಸ್ಮರಣೆಯಲ್ಲಿದ್ದರೆ, ಅವನಿಗೆ ವಶನಾಗಿದ್ದರೆ, ಅವನ ನಾಮವನ್ನು ಹೇಳ್ತಿದ್ದರೆ ವಿಪತ್ತು ಬರಲಾರ್ದು, ಆತಂಕ ಬರಲಾರ್ದು. ಇದಕ್ಕೆ ನಿದರ್ಶನ ಕೃಷ್ಣನ ಕಥೆ. ಹೀಗೂ ಯಶೋದೆಗೆ ತೋರಿಸಿದ. ಇನ್ನು ಮುಂದೆ ಕೃಷ್ಣ ತನ್ನ ಬೆಳವಣಿಗೆಯನ್ನು ತೋರಿಸ್ತಾನೆ. ಅವನಿಗೆ ಬೆಳವಣಿಗೆ ಇಲ್ಲ. ಪರೋ ಮಾತ್ರಯ ತನ್ವಾವೃಧಾನ ಉಪನಿಷತ್ತು ಹೇಳ್ತದೆ, ವೇದ ಹೇಳ್ತದೆ. ಕೃಷ್ಣನ ದೇಹಗಳಲ್ಲಿ ನಿಮ್ಮ ಆಹಾರ ಪದ್ಧತಿಯನ್ನು ನಾವು ಅನುಸರಿಸಿ ನಮ್ಮ ದೇಹವನ್ನು ಬೆಳವಣಿಗೆ, ತಾಯಿ ಹಾಲು ಕೊಡೋದು, ಆಹಾರ ಚೆನ್ನಾಗಿ ತಗೊಂಡು ನಮ್ಮ ದೇಹ ಬೆಳೀತದೆ, ಸ್ಥೂಲವಾದ ದೇಹ, ಪಾಂಚಭೌತಿಕ. ಕೃಷ್ಣನ ದೇಹ ಹೇಗೆ ಅಂತ, ಯಶೋದೆ ಹಾಲು ಕುಡಿದು ಬೆಳೆದದ್ದಲ್ಲಂತೆ, ಆಹಾರ ತಿಂದು ಬೆಳೆದದ್ದಲ್ಲಂತೆ. ಪರೋ ಮಾತ್ರಯ ತನ್ನು ಅನಾದಿಯಾದ ದೇಹ. ಎಲ್ಲ ಕೃಷ್ಣನ ರೂಪಗಳು ಅನಂತವಾದದ್ದು, ಅದದೇ ವಯಸ್ಸಿಗೆ ಅನುಗುಣವಾದದ್ದು ಈಗಲೂ ಇದ್ದಾವಂತೆ. ನಿಮಗೆ 6 ತಿಂಗಳದ ಕೃಷ್ಣನ ಮಗು ಬೇಕಾ, ಆ ಥರದ್ದೇ ರೂಪ ಇದೆ ಅಂತೆ. 1 ವರ್ಷದ ಕೃಷ್ಣನ ರೂಪ ಬೇಕಾ, ಆ ಥರದ್ದೇ ಒಂದು ರೂಪ ಇದೆ ಅಂತೆ ದೇವರದ್ದು. ಇಲ್ಲ 10 ತಿಂಗಳದ್ದು ಬೇಕಾ, ಆ ಥರದ್ದೇ ಒಂದು ರೂಪ ಇದೆ ಅಂತೆ ಕೃಷ್ಣಂದು. ಆ ಭಕ್ತ ಯಾವ್ಯಾವುದನ್ನು ನೋಡಲಿಕ್ಕೆ ಅಪೇಕ್ಷೆ ಪಡ್ತಾನೋ ಅದನ್ನು ಭಗವಂತ ತನ್ನ ರೂಪದಿಂದ ತೋರಿಸ್ತಾನಂತ. ಇದು ಕೃಷ್ಣನ ಮಹಿಮೆ. ಹಾಗಾಗಿ ಬೆಳವಣಿಗೆ ಕೃಷ್ಣನಿಗಿಲ್ಲ. ದೇಹದಲ್ಲಿ ಪ್ರಾಕೃತ ದೇಹದಂತೆ ಆಹಾರದಿಂದ ವಿಕಾರ ಇಲ್ಲ, ಪರಿಣಾಮ ಇಲ್ಲ, ಅದು ಚಿನ್ಮಯವೇ. ಆದರೂ ಹಾಲು ಮೊಸರು ಎಲ್ಲ ತಗೊಳ್ತಾ ಇದ್ದ, ಎಲ್ಲವನ್ನೂ ಮಾಡ್ತಾ ಇದ್ದ ಸಣ್ಣ ಪ್ರಾಕೃತ ಮಗುವಿನಂತೆ. ಬೆಳವಣಿಗೆ ಆಗ್ತಾ ಆಗ್ತಾ ಅಂಬೆಗಾಲಿಡ್ಲಿಕ್ಕೆ ಪ್ರಾರಂಭ ಮಾಡಿದ. ಅಂಬೆಗಾಲಿಟ್ಟಂತೆ ಕೃಷ್ಣನ ಅಂಬೆಗಾಲನ ಆಟ ನೋಡಬೇಕಾವಾಗ. ಅಂಬೆಗಾಲಿಡುವಾಗಲೂ ಮನೆಗಳಿಗೆ ಹೋಗ್ತಿದ್ದಂತೆ, ಅಲ್ಲಿ ಹಾಲು ಮೊಸರುಗಳನ್ನು ಕದಿಯೋದು, ಅಲ್ಲಿಯೂ ಮತ್ತು ಪುನಃ ಕೃಷ್ಣ ಮಡಿಕೆಗಳನ್ನು ಒಡೆಯೋದು. ಇನ್ನು ಕಾಲು ಬಂದಂಗೆ ಒಂದು ದೊಡ್ಡ ಗುಂಪೆ ಕಟ್ಕೊಂಡಂತೆ. ಅವನದೇ ಸಮವಯಸ್ಕರದೊಂದು ಸಣ್ಣ ಗುಂಪು ಕಟ್ಕೊಂಡ. ಯಾರ ಮನೆಗೆ ಇವತ್ತು ಕಳ್ತನ ಮಾಡೋಣ ಅಂತ ಅಲ್ಲೇ ಹೊಂಚಾಕೋದು, ಇವ್ರ ಮನೆಗ ಅಂತ ಕಳ್ತನಕ್ಕೆ ಹೋಗೋದು. ಹೀಗೆ ಕೃಷ್ಣನ ಬಾಲ್ಯಲೀಲೆಗಳಲ್ಲಿ ಕಳ್ತನ ಕೇಳ್ತೇವೆ. ಹಾಲು ಮೊಸರುಗಳ ಕಳ್ತನ, ಮಡಿಕೆ ಒಡೆದದ್ದು, ಮೇಲ್ಗಡೆ ಕುಡಿಕೆಯಲ್ಲಿಟ್ಟ ಮಡಿಕೆಯನ್ನು ಕೆಳಗೆ ಬಿಸಾಡಿದ್ದು, ಬೆಣ್ಣೆ ಕದ್ದದ್ದು, ತಿಂದದ್ದಕ್ಕಿಂತ ಜಾಸ್ತಿ ಚೆಲ್ಲಿದ್ದು ಎಲ್ಲ ಮಾಡಿದ್ದಾನೆ ಕೃಷ್ಣ. ಆ ಲೀಲೆಗಳನ್ನೆಲ್ಲ ಭಾಗವತ ವರ್ಣಿಸ್ತದೆ. ಈ ಲೀಲೆಗಳ ಸಾರ ಏನು, ನಮಗೆ ಏನು ಕೃಷ್ಣ ತೋರಿಸ್ಬೇಕಾಗಿದೆ? ತನ್ನನ್ನು ಕಳ್ಳ ಅಂತ ಅನಿಸ್ಕೊಂಡು ಕೃಷ್ಣನಿಗೆ ಬಂದದ್ದಾದರೂ ಏನು ಅಂತ ಪ್ರಶ್ನೆ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ನನ್ನನ್ನು ದೇವರು ಅಂತ ತಿಳಿದು ಆರಾಧನೆ ಮಾಡೋದು ಇರಲಿ, ಕಳ್ಳ ಅಂತ ತಿಳಿದು ಆರಾಧಿಸಿದರೂ ವರ ಕೊಡ್ತೇನೆ, ಇನ್ನು ದೇವರು ಅಂತ ತಿಳಿದೆ ಕೊಡದೇ ಇರ್ತೇನಾ ಅಂತ ತೋರಿಸ್ಬೇಕಾಗಿತ್ತಂತೆ ಭಗವಂತ. ಇದೇ ಸಾರ ಅದರದ್ದು. ಇದು ಒಂದು ಅಂಶ. ಎರಡನೇ ಅಂಶ ಹಿರಿಯರು ಹೇಳ್ತಾರೆ, ಕೃಷ್ಣನ ಮಹಿಮೆ ಮತ್ತೊಂದು ಮಹಿಮೆ. ಈಗ ಕೃಷ್ಣ ಏನೋ ಬಂದಮೇಲೆ ಹೇಳ್ರಿ, ಬರಲಿ. ಕೃಷ್ಣ ಕಳ್ಳ ಅಂತ ತನ್ನ ಮಹಿಮೆ ತೋರಿಸುವಾಗ ಮತ್ತೊಂದು ರಹಸ್ಯ ತೋರಿಸ್ತಾನೆ. ಏನು ತೋರಿಸ್ತಾನೆ ಅಂದರೆ, ಈಗ ನೋಡಿ, ಭಗವಂತ ಏನಾದರೂ ಅಪ್ಪಿತಪ್ಪಿ ಬಾಲಕನಾಗಿ ಬರದೇನೆ ಈ ಲೀಲೆಗಳನ್ನು ತೋರಿಸದೆ ಕಳ್ಳನಾಗಿ ಒಬ್ಬ ಗಂಭೀರ ಪುರುಷನಾಗಿ ಬಂದುಬಿಟ್ಟಿದ್ರೆ ಯಾರೂ ಅವನ ಹತ್ರ ಹೋಗ್ತಿರ್ಲಿಲ್ಲ. ಅಯ್ಯೋ ಕೃಷ್ಣನ ಬೇಡಪ್ಪ ಅಂತ ಎಲ್ಲರೂ ಗಲ್ಲ ಪಡ್ಕೊಂಡ್ಬಿಡ್ತಿದ್ರು. ಅದಕ್ಕೆ ಭಗವಂತ ಉಪಾಯ ಮಾಡಿದ. ಏನು ಮಾಡಿದ? ನಾನು ಕಳ್ಳನಾದರೆ ನನ್ನನ್ನು ನೆನಪಿಸ್ಕೊಳ್ಳೋದೇ ಇರೋ ಸಮಯನೇ ಇರಲ್ಲ ನಿಮಗೆ, ಯಾವಾಗಲೂ ನೆನಪಿಸ್ಕೋತಾರೆ. ಯಾಕಂದರೆ ಯಾರ ಮನೆಗೆ ಬಂದು ಯಾವಾಗ ಕೃಷ್ಣ ಕಳ್ತನ ಮಾಡ್ತಾನೆ ಅನ್ನೋ ಯೋಚನೆಯಲ್ಲಿ ಕೃಷ್ಣನ ಸ್ಮರಣೆ ಆಗ್ತಿತ್ತಂತೆ. ಇದನ್ನು ವಾದರಾಜರು ಸ್ಪಷ್ಟಪಡಿಸ್ತಾರೆ. ನೋಡು ನನ್ನ ಕಳ್ತನದ ಮಹಿಮೆ ಹೆಂಗಿದೆ. ಒಬ್ಬನೂ ಕೂಡ ನನ್ನನ್ನು ನೆನಪಿಸ್ಕೊಳ್ಳೋದೇ ಇರಲ್ಲ. ಈ ಉಪಾಯವನ್ನು ಜಗತ್ತಿಗೆ ಮಾಡಿಬಿಟ್ಟ ಭಗವಂತ. ಹೀಗಾಗಿ ನಂದಗೋಕುಲದೊಳಗೆ ಎಷ್ಟು ಜನ ಸ್ತ್ರೀಯರು ಮನೆಗಳಲ್ಲಿ ಬೆಣ್ಣೆ ಹಾಲು ಮೊಸರುಗಳನ್ನು ತುಂಬಿ ತುಳುಕಿಸುವಂತೆ ಮಾಡಿರ್ತಿದ್ರೋ ಎಲ್ಲರ ಮನೆಯೊಳಗೂ ಕೃಷ್ಣ ಪರಮಾತ್ಮ ಈ ಮಹಿಮೆಯನ್ನು ತೋರಿಸಿಬಿಟ್ಟಂತೆ. ಅದರಿಂದ ಲಾಭ ಯಾರಿಗಾಯಿತು? ಕೃಷ್ಣನಿಗೇನಲ್ಲ. ಒಂದು ಸ್ವಲ್ಪವೂ ಕೃಷ್ಣನ ನೆನಪಿಸ್ಕೊಳ್ಳೋದೇ ಇರಲಿಲ್ಲ, ಸದಾ ನೆನಪಿಸ್ಕೊಳ್ಳೋ ಹಂಗಾದದ್ದಕ್ಕೆ ಎಲ್ಲರನ್ನ ಕೃಷ್ಣಮಯ ಮಾಡಿಬಿಟ್ಟಂತೆ. ಇಷ್ಟೇ ಉದ್ದೇಶ ಕಳ್ತನಕ್ಕೆ, ಬೇರೆ ಏನಲ್ಲ ಅಂತಾರೆ ಮಹಾನುಭಾವರು. ಇದು ಒಂದು.
ಹೇಗೆ ಕಳ್ತನ ಮಾಡ್ತಿದ್ದ ಅಂತ ಮತ್ತೊಂದಿದೆ, ಅದನ್ನು ವಿವರಣೆ ಮಾಡ್ತಾರೆ ಮಹಾನುಭಾವರು. ಕೃಷ್ಣನ ಕಳ್ತನದ ವಿವರಣೆ ಇದೆ. ಆ ವಿವರಣೆ ಕೇಳಿದರೆ ರೋಮಾಂಚನ ಆಗ್ತದೆ. ಯಾರಾದರೂ ಗೋಪಿಕೆ ಮನೆ ಒಳಗೆ ಕೃಷ್ಣ ಬರ್ತಾನೆ ಅನ್ನೋ ಕಾರಣಕ್ಕೆ ಅಪ್ಪಿ ತಪ್ಪಿ ಹಾಲು ಮೊಸರುಗಳನ್ನು ಬಚ್ಚಿಟ್ರೆ ಕೃಷ್ಣ ಏನು ಮಾಡ್ತಿದ್ದ ಅಂತ. ಬಚ್ಚಿಟ್ರೆ ಏನು ಮಾಡಬೇಕು ಕೃಷ್ಣ? ಬೆಕ್ಕಿನ ಹಾಗೆ ಕೂಗ್ಕೊಂಡು ಬರ್ತಿದ್ನಂತೆ. ಬೆಕ್ಕಿನಂತೆ ಕೂಗುತ್ತ ಊರೊಳಗೆಲ್ಲ ಹಕ್ಕಿಗಳ ಹಾರೊಡೆದ, ಮಕ್ಕಳು ಮಲಗ್ಯಾವ ಎಬ್ಬಿಸ ಬ್ಯಾಡಂದ್ರಂಬಟ್ಟಲು ಬಾರಿಸಿದ, ಅಭಿಷೇಕೆನ್ನುತ್ತಿರೆ ಅಗ್ರತ ತಂದರೆ ಅಚವಾನವ ಮಾಡಿದ, ಮೀಸಲು ಗಂಧಾಕ್ಷತೆ ಇಟ್ಟರೆ ಶ್ರೀ ತುಳಸಿಯ ಮುಡಿದ. ಕೃಷ್ಣ ಭಾಳ ಕಷ್ಟಪಟ್ಟು ಮಗುನ ಮಲಗಿಸಿದೇನಪ್ಪ, ನೋಡೋದನ್ನು ಎಬ್ಬಿಸ್ಬೇಡೋ, ಮತ್ತೆ ಮಲಗಿಸ್ಲಿಕ್ಕಾಗಲ್ಲ, ಮಲಗಲ್ಲದು ಕೂಸು, ನಾನೇನು ಎಬ್ಸಲ್ಲ, ಬಟ್ಲು ಬಾರಿಸ್ತೀನಿ, ಎದ್ರು ನನಗೆ ಗೊತ್ತಿಲ್ಲ ಅಂತಿತ್ತಂತೆ. ಏನು ಮಾಡ್ಬೇಕ್ರಿ? ಬಟ್ಲು ಬಾರಿಸಿದ್ರೆ ಮತ್ತೆ ಹೇಳದೇ ಇರ್ತದ ಮಗು? ಬಟ್ಟಲು ಬಾರಿಸಿದ, ಮಕ್ಕಳು ಮಲಗ್ಯಾವ ಎಬ್ಬಿಸಬೇಡ ಅಂದ್ರೆ ಬಟ್ಟಲು ಬಾರಿಸಿದ. ಮನೆಗೆ ಬರಬೇಡೋ ಕೃಷ್ಣ ಅಂದರೆ ನಾನೆಲ್ಲ ಬಂದಿರೋದು, ಬೆಕ್ಕು ಬಂದಿದೆ ಅಂತ. ಬೆಕ್ಕಿನಂತೆ ಕೂಗುತ್ತ ಊರೊಳಗೆಲ್ಲ ಹಕ್ಕಿನಂತೆ ಹಕ್ಕಿಗಳ ಹಾರೊಡೆದ. ಕೃಷ್ಣ ಯಮುನಾ ನದಿ ಸ್ನಾನ ಮಾಡಿ ಕಷ್ಟಪಟ್ಟು ಮಡಿ 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 ಅಂತ ನೀರು ತಂದಿಟ್ಟಿದ್ದಾರೋ ದೇವರ ಕೋಣೆಯಲ್ಲಿ, ಮುಟ್ಟಬೇಡವೋ, ಅದು ದೇವರ ಅಭಿಷೇಕಕ್ಕಿರೋ ನೀರು ಅಂದರೆ ಅಭಿಷೇಕ ಆಚಮನ ಎಲ್ಲ ಒಂದೇ ನನಗೆ ಅಂತ ತಂದದ್ದೇ ನನ್ನ ಸಲುವಾಗಿ ಅಂತ ಅದನ್ನು ಆಚಮನ ಮಾಡಿಬಿಡ್ತಿದ್ದ. ಅಲ್ಲೋ ಕೃಷ್ಣ, ಇಲ್ಲಿ ಅಭಿಷೇಕಕ್ಕೆ ಪಂಚಾಮೃತ ಅಂತ ಹಾಲು ಮೊಸರು ಇಟ್ಟಿದ್ದಾರೋ, ನೀನು ಹೋಗಿ ಕೂಡೋ ಜಾಗ ಅದಲ್ಲ, ಅದು ಸಾಲಿಗ್ರಾಮ ಇಟ್ಟು ಅಭಿಷೇಕ ಮಾಡಲಿಕ್ಕಿರೋ ಜಾಗ. ಹೌದಾ? ಇಲ್ಲಿ ದೇವ್ರನ್ನ ಕೂಡಿಸ್ತೀರಾ ಅಂದರೆ ನಂದೇ ಜಾಗ ಅಂತ ಅಲ್ಲೇ ಕೊಡ್ತಿದ್ದಂತ. ಅಲ್ಲಿ ಕೂಡಬೇಕು. ಒಂದು ಕೈಯಿಂದ ಹಾಲಿನ ಪಾತ್ರೆ, ಇನ್ನೊಂದು ಕೈಯಿಂದ ಮೊಸರಿನ ಪಾತ್ರೆ, ಮತ್ತೊಂದು ಕೈ ಬರ್ತಿತ್ತಂತೆ ಕೃಷ್ಣಂದು, ಆ ಕೈಯಿಂದ ತುಪ್ಪದ ಪಾತ್ರೆ ಎಲ್ಲ ಬಾಯಲ್ಲಿ ಹಾಕ್ಕೊಳ್ಬೇಕು, ಇನ್ನೊಂದು ಕೈಯಿಂದ ಗಂಟೆ ಬೇರೆ ಬಾರಿಸ್ತಿದ್ನಂತೆ. ಪ್ರಗೃಹ್ಯ ಘಂಟಾಮಪರೇಣ ಪಾತ್ರಂ ಕರೇಣ ಚಾನ್ನೇನ ಚ ತರ್ಪಯಂತಂ. ತಾ ಕುಡಿಬೇಕು, ಗೋಪಾಲಕರಿಗೆ ಕುಡಿಸ್ಬೇಕು. ಹೀಗೆ ತನ್ನ ಬಾಲ್ಯಲೀಲೆಗಳನ್ನು ತೋರಿಸಿದರೆ ಯಾರಿಗೆ ಕೃಷ್ಣನನ್ನು ಮರೀಲಿಕ್ಕಾಗ್ತದೆ ಹೇಳ್ರಿ ನೋಡೋಣ. ಇಂಥ ಬಾಲ್ಯಲೀಲೆಗಳು ತೋರಿಸಿದ್ರೆ ಮರೆಯೋರು ಯಾರು? ಹೀಗೆ ತನ್ನ ಭಕ್ತರ ಮೇಲೆ ಅತಿಶಯಿತ ಕಾರುಣ್ಯದಿಂದ ಈ ಬಾಲ್ಯಲೀಲೆಗಳಲ್ಲಿ ನಡೆಸಿದ ಕಳ್ಳತನ, ನನ್ನನ್ನು ಕಳ್ಳ ಅಂತ ಕರೆದ್ರೂ ಪರವಾಗಿಲ್ಲ, ನನ್ನ ಭಕ್ತರು ನನ್ನ ಮರೆಯದೇ ಇದ್ದಾಗ ಆದರೆ ಸಾಕು ಅಂತ ಮಾಡಿದ ಅವತಾರ ಅದೇ ಕೃಷ್ಣಾವತಾರ ಅಂತ ಅರ್ಥ. ಯಾರಿದ್ದಾನಿಂಥ ಕರುಣಾಸಾಗರ? ಇದು ಕೃಷ್ಣನ ಚರಿತ್ರೆ. ಇದನ್ನು ನಾಳೆ ಮತ್ತೆ ವಿಸ್ತೃತವಾಗಿ ನೋಡುವ ಪ್ರಯತ್ನ ಮಾಡ್ತೇನೆ. ಇವತ್ತು ಇಲ್ಲಿಗೆ ಪ್ರವಚನ ಮುಕ್ತಾಯ ಮಾಡ್ತಾ ಇದ್ದೇನೆ.